ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಾಳಿಂಗ ರಾಯಚೂರು MR96 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇದು ಏನಪ್ಪ ಅಂತಂದರೆ SHGDಗೆ ಸಂಬಂಧಪಟ್ಟಿರ್ತಕ್ಕಂಥ 2025 ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸುವಂಥ ಸಮಯ ಸ್ನೇಹಿತರೆ. ಇದು ನಮ್ಮ ಇವತ್ತಿಗೆ 16ನೇ ತರಗತಿಯಾಗಿದೆ. ಈಗಾಗಲೇ ಏನಪ್ಪ ಅಂತಂದರೆ 15 ತರಗತಿಗಳನ್ನು ಮುಗಿಸಿದ್ದೇನೆ. ಅವಶ್ಯ ಆಸಕ್ತರು ಏನಪ್ಪ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಲಿಂಕ್ ಏನಪ್ಪ ಅಂತಂದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇದರ ಜೊತೆಗೆ ಏನಪ್ಪ ಅಂತಂದರೆ ಎಲ್ಲ ತರಗತಿಗಳು ಬೇಕು ಅನ್ನೋದಾದರೆ ಪ್ಲೇಲಿಸ್ಟಲ್ಲಿ ಹೋಗಿ ಎಲ್ಲ ತರಗತಿಗಳು ಸಿಗುತ್ತವೆ. ಹಾಗಾದರೆ ಬಹಳ ಸಮಯ ವ್ಯರ್ಥ ಮಾಡೋದು ಬೇಡ ಸ್ನೇಹಿತರೆ. ಇವತ್ತಿನ ತರಗತಿಯನ್ನು ನೇರವಾಗಿ ಏನಪ್ಪ ಅಂತಂದರೆ ಆರಂಭಿಸೋಣ. ಇಲ್ಲಿ ನೋಡಿ, ಮಾಳಿಂಗ ರಾಯಚೂರು ಅಂತ ಹೇಳಿ ನೀವು ಗೊತ್ತಿರ್ತಕ್ಕಂಥ ವಿಚಾರ. ಇನ್ನು ಇದೇನಪ್ಪ ಅಂತಂದರೆ MA B.Ed TT KSET ಎಂಬ ನಮ್ಮ ಕ್ವಾಲಿಫಿಕೇಷನ್ ಆಗಿದೆ ಸ್ನೇಹಿತರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟು, ಈ ತರಗತಿ ಮುಗಿದಾದ ಮೇಲೆ ಇದೆಲ್ಲ ನಿಮಗೆ PDF ಬೇಕು ಅಂತಂದರೆ ನೀವೇನು ಮಾಡಬೇಕಪ್ಪ ಅಂತಂದರೆ MR96 ಎಂಬ ಯೂಟ್ಯೂಬ್ ಚಾನಲ್ ಟೆಲಿಗ್ರಾಮ್ ಚಾನಲ್ಗೆ ಏನಪ್ಪ ಅಂತಂದರೆ ಜಾಯ್ನಿಗೆ ಸ್ನೇಹಿತರೆ. ಅಲ್ಲಿ ಏನಪ್ಪ ಅಂದರೆ ನಾವು ನಿಮ್ಗೆ ಅದನ್ನು ಹಾಕುತ್ತೇವೆ. ಅದೇ ಥರನಾಗಿ ಏನಪ್ಪ ಅಂದರೆ MR96 ಅಂತೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, MR96 ಯೂಟ್ಯೂಬ್ ಇದೆ, ಅದೇ ಟೆಲಿಗ್ರಾಮ್ ಏನೊಂದು ವಾಟ್ಸಪ್ಪು ಏನಪ್ಪ ಅಂತಂದರೆ ವಾಟ್ಸಪ್ ಟೆಲಿಗ್ರಾಮ್ ಇದೆ. ಎಲ್ಲ ಲಿಂಕನ್ನು ಏನಪ್ಪ ಅಂದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ, ಹೋಗಿ ಜಾಯ್ನ್ ಆಗಿ. ಇಲ್ಲಿ ಬನ್ನಿ ಸ್ನೇಹಿತರೆ. ಹಾಗಾದರೆ ಸಮಯವನ್ನು ಭಾಳ ಇವತ್ತು ನಾವು ವ್ಯರ್ಥ ಮಾಡೋದು ಬೇಡ. ಇಂದಿನ ತರಗತಿಯಲ್ಲಿ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಈ ಒಂದು ಕ್ವಶನ್ಗೆ ಏನಪ್ಪ ಅಂದ್ರೆ ಅಲ್ಲಿ ಆನ್ಸರ್ ನಾನು ಟೇಬಲ್ ಟೆನ್ನಿಸ್ ಅಂತ ಹೇಳಿದ್ದೆ. ಓಕೆ, ಆನ್ಸರ್ ನಾನು ಏನಂತ ಹೇಳಿದ್ದೆ, ಟೇಬಲ್ ಟೆನ್ನಿಸ್ ಏನಪ್ಪ ಅಂದ್ರೆ ಅದು ಮಿಸ್ ಆಗಿ ಹೇಳಿದ್ದೆ. ಅದು ಟೇಬಲ್ ಟೆನ್ನಿಸ್ ಅಲ್ಲ ಸ್ನೇಹಿತರೆ. ಸರಿಯಾದ ಉತ್ತರ ಏನು ಅಂತಂದರೆ ಲಾನ್ ಬೌಲ್ಸ್ ಅಂತ. ಓಕೆ, ಇದಕ್ಕೆ ಸಂಬಂಧಪಟ್ಟ ಎಕ್ಸ್ಪ್ಲೇನ್ ಏನಪ್ಪ ಅಂದ್ರೆ ಅಲ್ಲಿ ಕೊಟ್ಟಿದ್ದೇನೆ, ನೀವು ಅಲ್ಲಿ ಹೋಗಿ ನೋಡಿ. ಹಾಗಾದರೆ ಇವತ್ತು ಬನ್ನಿ. ಇವತ್ತು ನಾವು ಬಿಡಿಸ್ತಕ್ಕಂಥ ಪ್ರಶ್ನೆಗಳು ಏನಪ್ಪ ಅಂತಂದರೆ 2025 ಫೆಬ್ರವರಿ ತಾರೀಕು 2025 ಫೆಬ್ರವರಿ 7ರಂದು ನಡೆದಿರುವಂಥ ಇದು ಎಷ್ಟನೇ ಶಿಫ್ಟಿನ ಪ್ರಶ್ನೆ ಪತ್ರಿಕೆ ಅಪ್ಪ ಅಂತನ 3ನೇ ಶಿಫ್ಟಿನ ಪ್ರಶ್ನೆ ಪತ್ರಿಕೆ ಆಗಿದೆ ಸ್ನೇಹಿತರೆ. ಓಕೆ, 3ನೇ ಪ್ರಶ್ನೆ ಪತ್ರಿಕೆ. ಈಗಾಗಲೇ 10 ಪ್ರಶ್ನೆಗಳು ಏನಪ್ಪ ಅಂದರೆ ಇಂದಿನ ತರಗತಿಯಲ್ಲಿ ಮುಗಿಸಿದ್ದೇವೆ. ಇನ್ನು ತಿನ್ನುವುದು 10 ತರಗತಿಯನ್ನು ಇವತ್ತು ನೋಡೋಣ. ಅದರಲ್ಲಿ ಮೊದಲ ಪ್ರಶ್ನೆ ಏನಪ್ಪ ಅಂತಂದರೆ 19ನೇ ಶತಮಾನದ ಪ್ರಸಿದ್ಧ ತಂಜಾವೂರು ಕ್ವಾಟ್ರೈಟ್ ನೃತ್ಯ ಶೈಲಿ ಮಾನ್ಯತೆ ಏನು ಅಂತಂದರೆ ಇಲ್ಲಿ ಏನು ಕೇಳಕತ್ತಾನಪ್ಪ ಅಂತಂದರೆ ಈ ತಂಜಾವೂರು ಅಂತ ಒಂದು ಶೈಲಿ ಕಂಡು ಬರ್ತಾ. ಈ ತಂಜಾವೂರು ಎಂಬತಕ್ಕಂಥ ಶೈಲಿ ಏನಪ್ಪ ಅಂತಂದರೆ ಕೆಳಗಿನ ಯಾವ ನೃತ್ಯಕ್ಕೆ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಕಥಕ್ ನೃತ್ಯ, ಕಥಕ್ಕಳಿ ನೃತ್ಯ, ಭರತನಾಟ್ಯಂ ನೃತ್ಯ, ಮೋಹಿನಿಯಟ್ಟಂ ಅಂತ. ಓಕೆ, ಮೋಸ್ಟ್ ಇಂಪಾರ್ಟೆಂಟು ತಂಜಾವೂರು ಅಂದ ತಕ್ಷಣ ನಿಮ್ಗೆ ನೆನಪಾಗಬೇಕು ಸ್ನೇಹಿತರೆ. ಏನಪ್ಪ ಸರ್ ತಂಜಾವೂರು ಅಂದರೆ ಏನಪ್ಪ ಅಂತಾರೆ, ತಂಜಾವೂರಲ್ಲಿ ಒಂದು ಟೆಂಪಲ್ ಕಂಡು ಬರ್ತಾ ಗೊತ್ತಾ, ಬೃಹದೇಶ್ವರ ಟೆಂಪಲ್ ಅಂತ ಅಥವಾ ರಾಜರಾಜೇಶ್ವರ ಟೆಂಪಲ್ ಅಂತ ಕರಿತೀವಿ. ಯಾವ ರಾಜ್ಯ? ತಮಿಳುನಾಡು. ತಮಿಳುನಾಡು ಅಂತಂದ್ರೆ ತಮಿಳುನಾಡಿನ ನೃತ್ಯ ಯಾವುದಪ್ಪ? ಕಥಕ್ ಅಂತ ಬರ್ತೀವಿ. ಈ ಕಥಕ್ ನೃತ್ಯ ಏನಪ್ಪ ಅಂದ್ರೆ ಇದಕ್ಕೆ ಸಂಬಂಧಪಡೋದು ಉತ್ತರ ಭಾರತಕ್ಕೆ. ಓಕೆ, ಈ ಕಥಕ್ ಇದು ಎಲ್ಲಿದಪ್ಪ ಅಂದ್ರೆ ಉತ್ತರ ಭಾರತ ಅಂತ. ಕಥಕ್ ಉತ್ತರ ಭಾರತ ಅಂತ ನೋಡ್ತೀವಿ ಸರ್. ಈ ಕಥಕ್ಕಳಿ ಎಂಬುದೇನಪ್ಪ ಅಂದ್ರೆ ಇದು ಕೇರಳ ರಾಜ್ಯ ಅಂತ ನೋಡ್ತೀವಿ. ಇನ್ನು ಭರತನಾಟ್ಯಂ, ಇನ್ನು ಮೋಹಿನಿಯಟ್ಟಂ ಅಂತ ನೋಡ್ತೀವಿ. ಮೋಹಿನಿಯಟ್ಟಂ ಇದು ಯಾವ ರಾಜ್ಯಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಮೋಹಿನಿಯಟ್ಟಮ್ಮು ಎಂಬುದು ಇದು ಕೇರಳ ರಾಜ್ಯ. ಯಾವ ರಾಜ್ಯ? ಕೇರಳ ರಾಜ್ಯ ಅಂತೇಳಿ ನಮಗೆ ಗೊತ್ತಿರಬೇಕು. ಅದಾದಮೇಲೆ ಏನಪ್ಪ ಅಂದ್ರೆ ನೋಡ್ತಕ್ಕಂಥ ಒಂದೇ ಒಂದು ಆಪ್ಷನ್ಸ್ ಯಾವುದಪ್ಪ ಅಂದ್ರೆ ಭರತನಾಟ್ಯಂ ಅಂತ. ಇದು ಯಾವ ರಾಜ್ಯಪ್ಪ ಅಂದ್ರೆ ತಮಿಳುನಾಡು ಅಂತ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಈ ತಂಜಾವೂರಿನಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯ ಯಾವುದಪ್ಪ ಅಂತಂದರೆ ಬೃಹದೇಶ್ವರ ದೇವಾಲಯ. ಯಾವ ರಾಜ್ಯ? ತಮಿಳುನಾಡು. ಈ ಥರನಾಗಿ ನೆನ್ಪಿಡ್ರಿ. ಏನು ಸರ ಒಟ್ಟಾರೆ ಏನಪ್ಪ ಅಂದ್ರೆ ಕ್ಲಾಸಿಕಲ್ ಡ್ಯಾನ್ಸಸ್ ಅಂತ ನಾವು ನೋಡ್ತೀವಿ. ಶಾಸ್ತ್ರೀಯ ಸ್ಥಾನಮಾನ ಪಡೆದ ನೃತ್ಯಗಳು, ಕ್ಲಾಸಿಕಲ್ ಡ್ಯಾನ್ಸಸ್ ಮೋಸ್ಟ್ ಇಂಪಾರ್ಟೆಂಟು ಕ್ಲಾಸಿಕಲ್. ಈಗ ಡ್ಯಾನ್ಸಸ್ ಅಂತ ನಾವು ನೋಡ್ತೀವಿ ಸರ್. ಒಟ್ಟು ಶಾಸ್ತ್ರೀಯ ಸ್ಥಾನ ಪಡೆದಕ್ಕಂಥ ನೃತ್ಯಗಳ ಸಂಖ್ಯೆ ಎಷ್ಟಪ್ಪ ಅಂತಂದರೆ ಒಟ್ಟು ನೃತ್ಯಗಳ ಸಂಖ್ಯೆ ನಿಮಗೆ ಗೊತ್ತಿರಬೇಕು ಸ್ನೇಹಿತರೆ, 8 ಅಂತ ಹೇಳಬೇಕು. ಎಷ್ಟು? 8. ಇವುಗಳಿಗೆ ಏನಪ್ಪ ಅಂದ್ರೆ ಸಂಗೀತ ನಾಟಕ ಅಕಾಡೆಮಿ ಅಂತ ಒಂದು ಸಂಸ್ಥೆ ಕಂಡು ಬರುತ್ತಾ. ಸಂಗೀತ ನಾಟಕ ಅಕಾಡೆಮಿ ವತಿಯಿಂದ ಒಂದಿಷ್ಟು ಏನಪ್ಪ ಅಂತಂದರೆ ಶಾಸ್ತ್ರೀಯ ಸ್ಥಾನವನ್ನು ಈ ಪಡೆದುಕೊಂಡವ. ಎಷ್ಟಪ್ಪ ಅಂದ್ರೆ 8 ಅಂತ ಸರ್. 9 ಅಂತ ಸರ್ ಅದು ಏನ್ರಿ? ಇನ್ನೊಂದು ಗೊತ್ತಿರಬೇಕು. 9ನೇದು ಯಾವುದಪ್ಪ ಅಂದ್ರೆ ಚೌ ಅಂತ. ಯಾವುದ್ರಿ? ಚೌ ಅಂತ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ಚೌ ಅಥವಾ ಈ ಚೌ ಕೂಡ ಏನು ಮಾಡ್ತೀವಿ ರೀ, ಬರಿತೀವಿ. ಈ ಚೌ ಎಂಬುದು ಏನಪ್ಪ ಅಂತಂದರೆ ಇದು ಸಂಸ್ಕೃತ ಸಚಿವಾಲಯದ ಪ್ರಕಾರ 9. ಆಗ ನಿಮ್ಮ ಕ್ವಶನ್ ಕೇಳ್ತಾಂದ್ರೆ ಸರ್ ಒಟ್ಟು ಶಾಸ್ತ್ರೀಯ ಸ್ಥಾನ ಪಡೆತಕ್ಕಂಥ ನೃತ್ಯಗಳು ಎಷ್ಟು ಅಂತಂದ್ರೆ 8 ಅಂತ ಹಾಕಬೇಕು. ಅವ್ರು ಏನಾದರೂ ಒಂದು ವೇಳೆ ಸಂಸ್ಕೃತಿ ಸಚಿವಾಲಯದ ಪ್ರಕಾರ ಎಷ್ಟು ಅಂತಂದರೆ 9 ಅಂತ ಹೇಳ್ಬೇಕು. 9ನೇ ಯಾವುದಪ್ಪ ಅಂದ್ರೆ ಚೌ ಅಂತ. ಓಕೆ, ಇರಲಿ.
ಇದಕ್ಕೆ ಸಂಬಂಧಪಡ್ತಕ್ಕಂಥ ಒಂದು ನಾಳೆ ಅಥವಾ ನಾಳೆ ಈ ವಾರದಲ್ಲಿ ಏನು ಮಾಡ್ತೀನಪ್ಪ ಅಂದರೆ 8-9 ಶಾಸ್ತ್ರೀಯ ಪಡ್ತಕ್ಕಂಥ ಶಾಸ್ತ್ರೀಯ ಸ್ಥಾನ ಪಡೆದ ನೃತ್ಯಗಳು ಕುರಿತು ಒಂದು ಕ್ಲಾಸ್ ಮಾಡ್ತೇನೆ, ಅತಿ ಶೀಘ್ರ ವೀಕ್ಷಿಸಿ. ಹಾಗಾದ್ರೆ ಇಲ್ಲಿ ಬನ್ನಿ ಸರ್, ಏನ್ರಿ ಭರತನಾಟ್ಯಕ್ಕೆ ಸರ್ ತಂಜಾವೂರು ಏನ್ರಿ? ಇದು ಒಂದು ಶೈಲಿಪ, ಇದೊಂದು ಶೈಲಿ. ಸೊ ಇದು ಇದು ಯಾವ ಶೈಲಿ ಸರ್? ಇಲ್ಲ ನೋಡ್ರಿ, ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ 8 ಶಾಸ್ತ್ರೀಯ ಸ್ಥಾನ ಪಡ್ತಕ್ಕಂಥ ನೃತ್ಯಗಳಂತ ಹೇಳಿದೆ. ಯಾವ ರೀ? ಒಂದು ಕಥಕ್, 2 ಕಥಕ್ಕಳಿ, 3 ಭರತನಾಟ್ಯಂ, 4 ಮೋಹಿನಿ ಎಟ್ಟಂ ಅಂತ. ಸರ್ 6, 7, 8, 9 ಯಾವ ರೀ ಸರ? ನೋಡಿ ಯಾವುದಪ್ಪ ಅಂತಂದ್ರೆ, ಸೊ ಈಗ ನಾವು ನೆಕ್ಸ್ಟ್ ನೋಡ್ತೀವಿ. ಸೊ 6ನೇದು ಯಾವ್ದು ರೀ? ಓಕೆ, 6ನೇದು ಯಾವುದಪ್ಪ ಅಂದ್ರೆ ಮಣಿಪುರಿ ಅಂತ. ಯಾಪ್ರಿ? ಸೊ 6ನೇದು ನಾವು ಮಣಿಪುರಿ ಅಂತ ನೋಡ್ತೀವಿ. ಇದು ಯಾವ ರಾಜ್ಯಪ್ಪ ಅಂದ್ರೆ ಮಣಿಪುರ ರಾಜ್ಯ. ಯಾವ ರಾಜ್ಯ? ಮಣಿಪುರ ಅಂತ ನೋಡ್ತೀವಿ. 7 ಯಾವುದಪ್ಪ ಅಂತಂದ್ರೆ 7 ಸತ್ರಿಯ ಅಂತ. ಯಾವ ತ್ರಿಯ? ಸತ್ರಿಯ ಅಂತ ಕರಿತೀವಿ. ಸೊ ಸತ್ರಿಯ ಯಾವ ರಾಜ್ಯಪ್ಪ ಅಂದ್ರೆ ಅಸ್ಸಾಂ ಅಂತ. 8 ಯಾವುದಪ್ಪ ಅಂದ್ರೆ ಒಡಿಶಿ. ಇದು ಯಾವ ರಾಜ್ಯದಪ್ಪ ಅಂದ್ರೆ ಒಡಿಸ್ಸಾ ರಾಜ್ಯ. ಇನ್ನು 9 ಯಾವುದಪ್ಪ ಅಂತಂದರೆ ಸೊ ಚೌ ಅಂತ ನೋಡ್ತೀವಿ. ಇದು ಯಾವ ರಾಜ್ಯಪ್ಪ ಅಂದ್ರೆ ಪೂರ್ವ ಭಾರತ ಅಂತ. ಯಾವ ಭಾರತ? ಪೂರ್ವ ಭಾರತ. 3 ರಾಜ್ಯ ನೋಡ್ತೀವಿ ಸ್ನೇಹಿತರೆ. 1 ವೆಸ್ಟ್ ಬೆಂಗಾಲ್, 2 ಜಾರ್ಖಂಡ, 3 ಒಡಿಸ್ಸಾ. ಓಕೆ, ಇರಲಿ, ಇಷ್ಟು 9 ಕಂಡು ಬರ್ತವೆ. ಒಂದು ವೇಳೆ ಕ್ವಶನ್ ಏನಾದರೂ ಎಷ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದವಂದ್ರೆ 8 ಅಂತ ಹೇಳ್ಬೇಕು. ಅದು ಏನಾದರೂ ಸಂಸ್ಕೃತಿ ಸಚಿವದ ಪ್ರಕಾರ ಎಷ್ಟು ಅಂದ್ರೆ 9 ಅಂತ ಹೇಳ್ಬೇಕು. ಓಕೆ ಎಸ್. ಹಾಗಾದರೆ ಇನ್ನು ಮುಂದೆ ನೋಡೋಣ ಸ್ನೇಹಿತರೆ. ಎಸ್ಸು ಸರಿ ಏನಪ್ಪ ಶೈಲಿಗಳಂತ ಹೇಳಿದೆ. ಒಂದಿಷ್ಟು ನೃತ್ಯದಲ್ಲಿ ಬಹಳ ಸಲ ಕ್ವಶನ್ ಆಗ್ತವ. ಶೈಲಿಗಳು ಯಾವ್ಯಾವ ನೃತ್ಯದ ಯಾವುದು ಅಂತ. ಎಸ್ ಇಲ್ಲಿ ಬನ್ನಿ ಸ್ನೇಹಿತರೆ, ಭರತನಾಟ್ಯದ 2 ಶೈಲಿ ಕಂಡು ಬರ್ತವೆ. ಭರತನಾಟ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಷ್ಟು ಶೈಲಿ ನೋಡ್ತೀವಿ ನಾವು? 2 ಶೈಲಿಗಳನ್ನ ನಾವು ಇವಾಗ ನೋಡಿಕೊಂಡು ಈ ಬರೋಣ ಸ್ನೇಹಿತರೆ. ಸೊ ಒಂದು ಯಾವುದಪ್ಪ ಅಂತಂದರೆ ತಂಜಾವೂರು ಶೈಲಿ ಅಂತ. ಓಕೆ, ಭರತನಾಟ್ಯಕ್ಕೆ 2 ಶೈಲಿ ಕಂಡು ಬರ್ತಾವ. ಒಂದು ಶೈಲಿ ಯಾವುದಪ್ಪ ಅಂದರೆ ತಂಜಾವೂರು ಶೈಲಿ ಅಂತ. 2 ಏನಪ್ಪ ಅಂದರೆ ಪಂಡಾನಲ್ಲೂರು ಶೈಲಿ, ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಪಂಡಾನಲ್ಲೂರು ಶೈಲಿ ಅಂತ. ಓಕೆ, ತಂಜಾವೂರು. ಸೊ ಮತ್ತೊಂದು ಯಾವುದಪ್ಪ ಅಂದ್ರೆ ಪಂಡಾನಲ್ಲೂರು ಶೈಲಿ ಎಂಬುದೇನಪ್ಪ ಅಂದ್ರೆ ಭರತನಾಟ್ಯಕ್ಕೆ 2 ಸಂಬಂಧಪಟ್ಟಿರ್ತಕ್ಕಂಥ ಶೈಲಿಗಳು. ಇನ್ನು ಬನ್ನಿ ಸ್ನೇಹಿತರೆ, ಕೂಚಿಪುಡಿ. ಈ ಒಂದು ಆಂಧ್ರದಲ್ಲಿ ಕಂಡು ಬರ್ತಕ್ಕಂಥ ಈ ಕೂಚಿಪುಡಿ ಈ ನೃತ್ಯದಲ್ಲಿ ಏನಪ್ಪ ಅಂದರೆ ಇದರಾಗ ಒಂದು 4 ವಿಧಗಳಿದಾವೆ. ಎಷ್ಟು ವಿಧಗಳು ಕಂಡು ಬರ್ತಾವೆ? ಸೊ ಈ 4 ವಿಧಗಳು ಕಂಡು ಬರ್ತಾವ. ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಗೊತ್ತಿರಬೇಕು. ಎಷ್ಟು ಕಂಡು ಬರ್ತಪ್ಪ ಅಂದ್ರೆ 4 ಕಂಡು ಬರ್ತವೆ. ಯಾವ ರೀ ಸರ? ಒಂದು ಏನಪ್ಪ ಅಂದರೆ ಅರ್ಜುನ ಪಾಲ್ಗು ನಡು ಅಂತ ಕ್ವಶನ್ ಆಗಿದೆ ಸ್ನೇಹಿತರೆ. ಅರ್ಜುನ ಪಾಲ್ಗು ನಡು. 2 ಭಾಮ ಕಲ್ಪಾಮ. 3 ಕೃಷ್ಣ ಲೀಲಾ. ಸೊ 4 ಯಾವುದಪ್ಪ ಅಂದರೆ ಸೊ ತರಂಗಮ್ ಅಂತ. 4 ತರಂಗಮ್. ಇವು 4 ಏನಪ್ಪ ಅಂತಂದ್ರೆ ಸೊ ಕೂಚಿಪುಡಿಗೆ ಸಂಬಂಧಪಟ್ಟಿರ್ತಕ್ಕಂಥ 4 ವಿಧಗಳಂತ ನಿಮ್ಗೆ ಏನಿರಬೇಕು? ಗೊತ್ತಿರಬೇಕು. ಸೊ ಹಾಗಾದ್ರೆ ಇಲ್ಲಿ ಬನ್ನಿ ಸ್ನೇಹಿತರೆ, ಸತ್ಯ ನೃತ್ಯದಲ್ಲಿ ಸರಿ 2 ಪಾತ್ರ ಕಂಡು ಬರ್ತವೆ. ಯಾವ ರೀ ಸರ? ಸತ್ಯ ನೃತ್ಯದಲ್ಲಿ ಕಂಡು ಬರ್ತಕ್ಕಂಥ 2 ಪಾತ್ರಗಳು ಯಾವುದಪ್ಪ ಅಂತಂದರೆ ಕ್ವಶನ್ ಇದೆ ಸ್ನೇಹಿತರೆ. ಒಂದು ಅಂಕಿಯ ನಾಟ ಅಂತ ಭಾಳ ಸಲ ಕ್ವಶನ್ ಆಗಿತ್ತು ನೋಡ್ರಿ. ಅಂಕಿಯ ನಾಟು. ಮತ್ತೊಂದು ಎರಡನೇದು ಯಾವುದಪ್ಪ ಒಂದು ಬಯೋನ್ ಅಂತ. ಒಂದು ಅಂಕಿಯ ನಾಟು, ಮತ್ತೊಂದು ಯಾವುದ್ರಿ ಬಯೋನ್. ಇವೆರಡು ಏನಪ್ಪ ಅಂತಂದರೆ ಏಕಾಭಿನಯ ನೃತ್ಯಗಳು, ಏಕಾಭಿನಯ ಪಾತ್ರಗಳಂತ ಗೊತ್ತಿರಬೇಕು. ಏಕಾಭಿನಯ ಪಾತ್ರಗಳು. ಇಲ್ಲಿ ಕೂಡ ಕ್ವಶನ್ ಆಗಿದೆ. ಇವಾಗ ತಂಜಾವೂರು ಯಾವ ಶೈಲಿ ಅಂತ ಕ್ವಶನ್ ಆಗಿದೆ. ಯಾವುದ್ರದ್ದು? ಇದು ಭರತನಾಟ್ಯದ್ದು. ಮೊನ್ನೆ ಲಾಸ್ಟ್ ಟೈಮ್ ಕ್ವಶನ್ ಕೇಳಿದ್ದೇನೆ. ಭಾಮಕಲ್ಪಾಮ ಯಾವ ನೃತ್ಯಕ್ಕೆ ಸಂಬಂಧಪಟ್ಟತೆ ಅಂತಂದ್ರೆ ಕೂಚಿಪುಡಿ, ಅದರ ವಿಧ ಅದು. ಇಲ್ಲಿ ಕೂಡ ಕ್ವಶನ್ ಕೇಳೋಣ. ಅಂಕಿಯ ನಾಟ್ಯ ಯಾವುದಕ್ಕೆ ಸಂಬಂಧಪಟ್ಟತೆ ಅಂತ ಕ್ವಶನ್ ಕೇಳೋಣ. ಅಂಕಿಯ ನಾಟ್ಯ ಯಾವುದಕ್ಕೆ ಸಂಬಂಧಪಟ್ಟತೆ ಅಂದ್ರೆ ಇದು ಒಂದು 2 ಪಾತ್ರ ಕಂಡು ಬರ್ತವೆ. ಇದು ಏನಪ್ಪ ಅಂದ್ರೆ ಸೊ ಸತ್ಯ ನೃತ್ಯದ ಒಂದು ಪಾತ್ರ. ಎಸ್ ಇಲ್ಲಿ ಬನ್ನಿ ಸ್ನೇಹಿತರೆ, ಅದೇ ಥರನಾಗಿ ಸರ್ ಮಣಿಪುರ ನೃತ್ಯದಲ್ಲಿ 2 ಪ್ರದರ್ಶನ ಕಂಡು ಬರ್ತವೆ. 2 ಪರ್ಫಾರ್ಮೆನ್ಸ್ ಅಂತ. ಸೊ 2 ಯಾವಪ್ಪ ಅಂತಂದರೆ ಸೊ ಜಾಗೋ ಅಂತ. ಇದು ಕೂಡ ಲಾಸ್ಟ್ ಟೈಮ್ ಕ್ವಶನ್ ಕೇಳ ನೋಡ್ರಿ. ಜಾಗೋ ಯಾವುದೋ ಒಂದು ಶಿಫ್ಟಲ್ಲಿ ಒಂದು ಕ್ವಶನ್ ಕೇಳ. ಜಾಗ ನೃತ್ಯ ಯಾವುದಕ್ಕೆ ಸಂಬಂಧಪಟ್ಟತೆ ಅಂತಂದರೆ ಮಣಿಪುರಿ ಅಂತ. ಸೊ 2ನೇದು ಯಾವುದಪ್ಪ ಅಂದರೆ ಚೋಲೈ ಅಂತ. ಜಾಗ ಮತ್ತು ಚೋಲ ಎಂಬುದು ಮಣಿಪುರಿ ನೃತ್ಯದ 2 ಪ್ರದರ್ಶನ ಅಂತೇಳಿ ಗೊತ್ತಿರಬೇಕು. ಇನ್ನು ಕೊನೆಯದಾಗಿ ಏನಪ್ಪ ಅಂದ್ರೆ ಸತ್ಯ ನೃತ್ಯಕ್ಕೆ 3 ಪ್ರದರ್ಶನ ಕಂಡು ಬರ್ತಾವೆ. ಎಷ್ಟು ಕಂಡು ಬರ್ತಾರೆ? 3 ಪ್ರದರ್ಶನ ಕಂಡು ಬರ್ತಾವ. ಆ 3 ಯಾವಪ್ಪ ಅಂತಂದರೆ ಸೊ ಒಂದು ಏನಪ್ಪ ಅಂದರೆ ಚಾರು ಅಂತ. 2 ಜುಮುರ್ ಅಂತ. 3 ಏನಪ್ಪ ಅಂದ್ರೆ ನಾಡು ಭಂಗಿ ಅಂತ. ಯಾವ ಭಂಗಿ? ನಾಡು ಭಂಗಿ. ಅರ್ಥಾತ? ಸೊ ಇವೆಲ್ಲ ಏನಪ್ಪ ಅಂದ್ರೆ ಕ್ವಶನ್ ಆಗಿದ್ದಾವೆ. ಏನು ಕ್ವಶನ್ ಆಗೈತೆ ರೀ? ಚಾರು, ಜುಮುರ್, ನಾಡು ಭಂಗಿ ಯಾವ ನೃತ್ಯಕ್ಕೆ ಸಂಬಂಧಪಟ್ಟವು ಅಂತಂದ್ರೆ ಅವು ಏನಪ್ಪ ಅಂದ್ರೆ ಸತ್ರಿಯ.
ಸತ್ಯ ನೃತ್ಯದ 3 ಏನಪ್ಪ ಅಂದರೆ ಪ್ರದರ್ಶನಗಳು. ಅರ್ಥ ಆಯ್ತಾ? ಎಸ್, ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ. ಎಸ್, ಇಲ್ಲಿ ನೋಡಿ ಏನು ಇವತ್ತು ನಮ್ಮ ಈ 2ನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ನವಂಬರ್ 2024ರಲ್ಲಿ ಕೋಚಿಂಗ್ ವಲಯದಲ್ಲಿ 2024 ಕೋಚಿಂಗ್ ವಲಯದಲ್ಲಿ ಪಾರದರ್ಶಕತೆಯನ್ನು ಹೆಚ್ಚಿಸಲು ಯಾವ ಪ್ರಾಧಿಕಾರವು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸಿದೆ? ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಬಹಳ ಅವಶ್ಯಕತೆ ಏನೂ ಇಲ್ಲ, ಬಹಳ ವಿಚಾರ ಮಾಡೋಂಥದ್ದು ಏನಿಲ್ಲ. ಇಲ್ಲಿ ಕ್ವಶನ್ದಲ್ಲಿ ಆನ್ಸರ್ ಐತಿ. ಏನಪ್ಪ 2024ರಲ್ಲಿ ಏನು ಮಾಡಿರಪ್ಪ ಅಂತಂದ್ರೆ, ಸೊ ಕೋಚಿಂಗ್ ವಲಯದಲ್ಲಿ ಪಾರದರ್ಶಕ ತರಕ್ಕೆ ಏನೋ ಒಂದು ಹೊಸ ರೂಲ್ಸ್ ಮಾಡ್ಯಾರ. ಯಾರು ಮಾಡ್ಯಾರ ಅಂತ ಕ್ವಶನ್ ಕೇಳಕತ್ತಾರ ಬರೀ. ಸೊ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಓಕೆ ಇರಬಹುದು. ಮುಂದೋಗೋಣ. ಕೇಂದ್ರ ಜಾಗೃತ ಪ್ರಾಧಿಕಾರ ತಪ್ಪು. ಇಲ್ಲಿ ಇದನ್ನು ತೆಗೆದುಬಿಡೋದು. ಕೇಂದ್ರ ಜಾಗೃತ ಪ್ರಾಧಿಕಾರ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟೈತಿ. ಕೇಂದ್ರ ಜಾಗೃತ ಪ್ರಾಧಿಕಾರ ಸಂಬಂಧಪಡೋದು ಏನಪ್ಪ ಅಂದ್ರೆ ಭ್ರಷ್ಟಾಚಾರಕ್ಕೆ. ಇದ್ಯಾವುದು ವಿದ್ಯಾರ್ಥಿಗಳಿಗೆಲ್ಲ ಯಾವ ಚಾರ? ಭ್ರಷ್ಟಾಚಾರ. ಇನ್ನು ಬನ್ನಿ ಆಪ್ಷನ್ಸ್ 3 ನೋಡಿ. ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ 1 ಮತ್ತು 3 ಶ್ರೀಮತಿ, ಅದು ಅಷ್ಟೇ ಬಿಡ್ರಿ. 4 ಬರೀ ಕೇಂದ್ರ ವಿದ್ಯಾರ್ಥಿ ಸಂರಕ್ಷಣಾ ಪ್ರಾಧಿಕಾರ. ಅಪ್ಪ ಇದು ತಪ್ಪು. ಯಾಕಂದ್ರೆ ಇಲ್ಲಿವರೆಗೂ ಕೇಂದ್ರ ವಿದ್ಯಾರ್ಥಿ ಸಂರಕ್ಷಣಾ ಪ್ರಾಧಿಕಾರವೇ ಇಲ್ಲ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1 ಅಥವಾ 3 2 ಸರಿ. ಅರ್ಥಾತ 2 ಒಂದೇ, 2ರ 1 ಯಾವ್ದು ಹಾಕಿಬಿಟ್ರೆ ಕರೆಕ್ಟ್ ಆಗ್ತದೆ. ಅರ್ಥಾತ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರದವರು ಏನು ಮಾಡ್ತಾರಪ್ಪ ಅಂತಂದ್ರೆ, ಸೊ ಇದು 2024ರಲ್ಲಿ ಕೋಚಿಂಗ್ ಈ ವಲಯದಲ್ಲಿ ಹೊಸದಾಗಿರ್ತಕ್ಕಂಥ ಒಂದು ರೂಲ್ಸನ್ನು ತರ್ತಾರೆ. ಏನು ತರ್ತಾರೆ ಸರ? ಇವಾಗ ನೋಡಿ ಏನು ತರ್ತಾರಪ್ಪ ಅಂತಂದ್ರೆ, ಸೊ ಯಾವುದೋ ಒಂದು ಕೋಚಿಂಗ್ ಸೆಂಟ್ರು ಆ ಒಂದು ವಿದ್ಯಾರ್ಥಿ ಅವರಲ್ಲಿ ಕಲ್ತಿರಂಗಿಲ್ಲ. ಸುಳ್ಳು ಏನಪ್ಪ ಅಂತಂದರೆ, ಸೊ ವಿದ್ಯಾರ್ಥಿ ನಮ್ಮಲ್ಲಿ ಕಲ್ತು ಬಿಟ್ರ ಅಂತೇಳಿ ಅವರು ಫೋಟೋ ಹಾಕೋದು. ಅದು ಅಫೆನ್ಸ್. ಅದು ಅಫೆನ್ಸ್. ಸಾವುಡು ಕಂಪ್ಲೇಂಟ್ ಕೊಟ್ಟರೆ ಅದು ಏನಾಗುತ್ತೆ? ಕೇಸ್ ಆಗುತ್ತೆ. ಅದೇ ಥರನಾಗಿ ಇನ್ನೊಂದು ಏನಪ್ಪ ಅಂತಂದರೆ, ಸುಳ್ಳು ಏನಪ್ಪ ಅಂದ್ರೆ, ನಮ್ಮಲ್ಲಿ 300 ವಿದ್ಯಾರ್ಥಿಗಳು ಅಪಾಯಿಂಟ್ ಆಗಿದ್ದಾರೆ ಸುಳ್ಳು ಸುದ್ದಿಯನ್ನು ಬಿತ್ತರಿಸೋದು. ಇಂಥ ಎಲ್ಲ ತಕ್ಕ ಸುಳ್ಳು ಸುದ್ದಿಯನ್ನು ತಡೆಗಟ್ಟಕ್ಕೆ ಏನಪ್ಪ ಅಂತಂದರೆ, ಕೋಚಿಂಗ್ ವಲಯದಲ್ಲಿ ಏನು ಮಾಡಿತಪ್ಪ ಅಂದ್ರೆ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ಒಂದಿಷ್ಟು ಹೊಸ ರೂಲ್ಸನ್ನು ತಂದಿದೆ. ಅರ್ಥ ಆಯ್ತಾ? ಹಾಗಾದ್ರೆ ನಿಮ್ಗೆ ಇಲ್ಲೊಂದು ಜಿಕೆದಲ್ಲಿ ಕ್ವಶನ್ ಕೇಳ್ತಾನೆ. ಏನಪ್ಪ ಸರ್ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂದಂತ ಕ್ವಶನ್ ಕೇಳ್ತಾನೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986ರಲ್ಲಿ ಏನು ಬರ್ತಪ್ಪ ಅಂತಂದ್ರೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿ ಬರ್ತದೆ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿ ಬರ್ತದ. ಸೊ ಮೋಸ್ಟ್ ಇಂಪಾರ್ಟೆಂಟು ಇದು ನಿಮ್ಗೆ ಏನಿರಬೇಕೋ ಗೊತ್ತಿರಬೇಕು. ಓಕೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆ 1986 ಅಂತ. ಹಾಗಾದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಪ್ಪ. ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ? ಮತ್ತೊಂದು ಏನಪ್ಪ ಅಂದ್ರೆ, ಅಂತಾರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗಾದರೆ 3ನೇ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ. ಎಸ್, 1856ರಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಆವಿಯನ್ನು ಕೆಂಪು ಬಿಸಿ ತಾಮ್ರ ಮತ್ತು ಹೈಡ್ರೋಜನ್ ಸಲ್ಫೈಡ್ನ ಸಂಪರ್ಕಕ್ಕೆ ತರುವ ಮೂಲಕ ಮಿಥೇನನ್ನು ಉತ್ಪಾದಿಸಿದವರು ಯಾರು? ಓಕೆ ನೋಡಿ, ಕ್ವಶನ್ ಎಲ್ಲ ಏನೇನೋ ಲೆಂದಿ ಮಾಡ್ಯಾನ. ಅದೆಲ್ಲ ಲೆಂದಿನ ಅವಶ್ಯಕತೆ ಇಲ್ಲ ನಮಗೆ. ಇಂಡೈರೆಕ್ಟಾಗಿ ಕ್ವಶನ್ ಕೇಳಕತ್ತ ನಮಗೆ. ಮಿಥೇನ್ ಕಂಡಿಡಿದವ್ರು ಯಾರೊಂದು ಕ್ವಶನ್ ಕೇಳಕತ್ತಾನೋ ನಮಗೆ. ಇಷ್ಟೇ ಎಲ್ಲ ಕೆಂಪು ಬಿಳಿ ವಾಟ ಇನ್ನು ಸುಡ್ಗಾಡು ನಮ್ಗೆ ಏನು ಬೇಡ, ಮಣ್ಣು ಮಶ ಏನು ಬೇಡ ನಮಗೆ. ಒಂದೇ ಪಾಯಿಂಟ್ ಗೊತ್ತಲ್ಲಿ. ಸೊ ಮಿಥೇನ್ ಕಂಡಿಡಿದ್ರು ಯಾರು ಅಂತ, ಅಂಟೋಯಿನ್ ಲವೋಸಿಯರ್, ಮಾರ್ಷಲಿನ್ ಬರ್ತೆಲೂಟ್, ಹೆನ್ನಿಗ್ ಬ್ರಾಂಡ್, ಜಾನ್ ಡಾಲ್ಟನ್. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದರೆ, ಸೊ ಮಾರ್ಷಲಿನ್ ಬರ್ತೆಲೂಟ್. ಇವ್ರೇನಪ್ಪ ಅಂತಂದರೆ, ಸೊ ಮಿಥೇನನ್ನು ಕಂಡಿಡ್ತಾರೆ. CH4 ಅಂತ ಕರಿತೀವಿ. ಓಕೆ, ಮೀಥೇನ್ ಮೋಸ್ಟ್ ಇಂಪಾರ್ಟೆಂಟು. ಮೀಥೇನ್ CH4 ಅಂತ. ಇವ್ರೇನಪ್ಪ ಅಂದ್ರೆ ಕಂಡುಹಿಡಿತಾರೆ. ಹಾಗಾದರೆ ಸರ ಅಂಟೋಯಿನ್ ಲವೋಸಿಯರ್ ಯಾರು ಸರ್ ಎಲ್ಲೋ ಹೆಸರು ಕೇಳಿದಂಗೆ ಅನಿಸ್ತಿರ್ತದೆ ನಿಮಗೆ. ಎಲ್ಲೋ ಹೆಸರು ಕೇಳಿದಂಗೆ. ಹೌದು, ಎಲ್ಲಿ ಕೇಳಿವಿ? ಆಧುನಿಕ ರಾಸಾಯನಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಅಂಟೋಯಿನ್ ಲವೋಸಿಯರ್ ಇವ್ರು ನಾವು ಏನಂತ ಕರಿತೀವಪ್ಪ ಅಂದರೆ ಆಧುನಿಕ. ಮೋಸ್ಟ್ ಇಂಪಾರ್ಟೆಂಟು. ಇವ್ರು ನಾವು ಏನಂತ ಕರಿತೀವಪ್ಪ ಅಂದ್ರೆ ಆಧುನಿಕ ರಾಸಾಯನಶಾಸ್ತ್ರ ಪಿತಾಮಹ ಅಂತ. ಓಕೆ, ಆಧುನಿಕ ರಾಸಾಯನಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಅರ್ಥ ಆಯ್ತಾ? ಆಧುನಿಕ ರಸಾಯನಶಾಸ್ತ್ರ ಪಿತಾಮಹ ಅಂತ ಕರಿತೀವಿ ಸರ್. ಮತ್ತು ಇವರ ಸಾಧನೆ ಮೋಸ್ಟ್ ಇಂಪಾರ್ಟೆಂಟು. ದಹನ ಶಕ್ತಿಯಲ್ಲಿ ಅಂದರೆ ಸುಡ್ತಿರ್ತಾರಲ್ಲ, ಆ ಸುಡುವಂಥ ಸಂದರ್ಭದಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟಿರಬೇಕು, ಏನಿರಬೇಕು, ಆ ದಹನ ಶಕ್ತಿಯಲ್ಲಿ ಆಮ್ಲಜನಕದ ಪಾತ್ರ ಕುರಿತು ನಮಗೆ ಮಾಹಿತಿ ನೀಡುತ್ತಾರೆ. ಓಕೆ, ದಹನ ಶಕ್ತಿಯಲ್ಲಿ ಆಮ್ಲಜನಕದ ಪಾತ್ರ. ದಹನ ಶಕ್ತಿಯಲ್ಲಿ ಯಾವ ಶಕ್ತಿಯಲ್ಲಿ? ಮೋಸ್ಟ್ ಇಂಪಾರ್ಟೆಂಟು. ದಹನ ಶಕ್ತಿಯಲ್ಲಿ ಆಮ್ಲಜನಕದ ಪಾತ್ರ. ದಹನ ಶಕ್ತಿಯಲ್ಲಿ ಆಮ್ಲಜನಕದ ಪಾತ್ರ ಕುರಿತು ಏನಪ್ಪ ಅಂದ್ರೆ ನಮಗೆ ಏನು ಹೇಳ್ತಾರೆ? ಸೊ ಮಾಹಿತಿಯನ್ನು ನೀಡ್ತಾರೆ. ಓಕೆ, ಆಮ್ಲಜನಕದ ಪಾತ್ರದ ಕುರಿತು ನಮ್ಮ ಮಾಹಿತಿ ನೀಡ್ತಾರೆ. ಅದೇ ಥರ ಬನ್ನಿರಿ, ಹೆನ್ನಿಗ್ ಬ್ರಾಂಡ್ ಏನು ಮಾಡ್ತಾನೆ ಸರ? ಮೋಸ್ಟ್ ಇಂಪಾರ್ಟೆಂಟು. ರಂಜಕವನ್ನು ಕಂಡುಹಿಡಿತಾನೆ.
ಹೆಣ್ಣಿಗೆ ಬ್ರಾಂಡ್ ಏನು ಕಂಡು ರಂಜಕ. ಓಕೆ, ಫಾಸ್ಫರಸ್ ಅಂತ ಕರಿತೀವಿ, ಅರ್ಥ ಆಯ್ತಾ? ರಂಜಕ ಅಂತೇಳಿ ಸೊ ಕರಿತೀವಿ. ರಂಜಕವನ್ನು ಕಂಡು ಹಿಡಿದು ಯಾರಪ್ಪ ಅಂದ್ರೆ ಹೆಣ್ಣಿಗೆ ಬ್ರಾಂಡ್ ಅಂತ. ಇನ್ನೊಂದು ಗೊತ್ತಿರಬೇಕು, ಮೂತ್ರದಲ್ಲಿ ರಂಜಕವನ್ನು ಪತ್ತೆ ಮಾಡಿದ ಮೊದಲ ವ್ಯಕ್ತಿನು. ಓಕೆನಾ? ಮೂತ್ರದಲ್ಲಿ ರಂಜಕವನ್ನು ಪ್ರತ್ಯಕ್ಷಿಸಿದ ಮೊದಲ ವ್ಯಕ್ತಿ ಯಾರೇ? ಹೆನ್ನಿಗ್ ಬ್ರ್ಯಾಂಡ್. ಓಕೆ, ಮೂತ್ರದಲ್ಲಿ ಸೊ ರಂಜಕವನ್ನು ಏನು ಮಾಡ್ತಾನೆ ರೀ? ಪ್ರತ್ಯಕ್ಷಿಸಿದ ಮೊದಲ ವ್ಯಕ್ತಿ ಅಂತೇಳಿ ನಮ್ಗೆ ಏನಿರಬೇಕು? ಗೊತ್ತಿರಬೇಕು. ಇನ್ನು ಬನ್ನಿ ಸ್ನೇಹಿತರೆ, ಜಾನ್ ಡಾಲ್ಟನ್ ಯಾರಿಗೆ ನನಗೆ ಗೊತ್ತಲ್ಲ ರೀ? ಪ್ರತಿಯೊಂದು ಕಣಕಣವು, ಪ್ರತಿಯೊಂದು ವಸ್ತು ಕಣಕಣಿಂದ ಕೂಡಿದೆ, ಅಣುಗಳಿಂದ ಕೂಡಿದೆ ಹೇಳಿದವನು ಯಾರು? ಇವನೇ ಜಾನ್ ಡಾಲ್ಟನ್. ಅದುವೇ ಅಣು ಸಿದ್ಧಾಂತ. ಎಸ್ ಸರ, ಜಾನ್ ಡಾಲ್ಟನ್ ಏನು ಮಾಡ್ತಾನೆ ರೀ ಸರ? ಅಣು ಸಿದ್ಧಾಂತ ಮಂಡನೆ ಮಾಡ್ತಾನೆ. ಅಣು ಸಿದ್ಧಾಂತ. ಯಾವ ಸಿದ್ಧಾಂತ? ಅಣು ಸಿದ್ಧಾಂತವನ್ನು ಕಂಡು ಹಿಡಿದವನು ಯಾರಪ್ಪ ಅಂದರೆ ಜಾನ್ ಡಾಲ್ಟನ್ ಅಂತ ಗೊತ್ತಿರಬೇಕು. ಪ್ರತಿಯೊಂದು ವಸ್ತು ಯಾವುದರಿಂದ ಆಗೈತೆ? ಅಣುಗಳಿಂದ ಆಗೈತೆ ಅಂತೇಳಿ ನಮ್ಗೆ ತೋರಿಸ್ಕೊಡ್ತಾನೆ. ಅರ್ಥ ಆಯ್ತಾ? ಭೀಮ ಒಂಚೂರು ಏಷ್ಯಾನ್ ಮಾಡಪ್ಪ, ಶೆಕೆ ಆಗುತ್ತದೆ. ಅದಲ್ಲ, ಇಲ್ಲಿ ಬೇಡ, ಹಂಗ ಬಿಡಿ ಅಂತ ತೆಗಿಬೇಡ. ಎಸ್, ಓಕೆ, ಥ್ಯಾಂಕ್ ಯು. ಓಕೆ, ಎಸ್, ಇಲ್ಲಿ ನೋಡಿ ಸ್ನೇಹಿತರೆ, ಈ ಕೆಳಗಿನಲ್ಲಿ ಯಾವುದು ಮಾನವರಲ್ಲಿ ಬೊಜ್ಜು ಉಂಟು ಮಾಡೋದು ಸಾಧ್ಯತೆ ಕಡಿಮೆ. ಬೊಜ್ಜು, ಒಬಿಸಿಟಿ ಅಂತ ಕರಿತೀವಿ. ಬೊಜ್ಜು ಕೂತಲ್ಲಿ ಏನಪ್ಪ ಅಂದ್ರೆ ನಮಗೀಗ ಈಗ ಹೊಟ್ಟಿ ಬರ್ತಿರ್ತದ. ಹಿಂಗೆ ಹೊಟ್ಟಿ ಬರೋಕೆ ಯಾವುದು ಕಡಿಮೆ ಅಂತ ಕೇಳಕತ್ತಾನೆ. ಯಾವ ಸಾಧ್ಯತೆ ಕಡಿಮೆ? ನಾವು ಮುಂದಿದ್ದು ಯಾವುದು ಎಕ್ಸಾಮಲ್ಲಿ ಇದು ಯಾವ್ದು ಸುಡ್ಗಾಳಿ ನಾವು ಎಕ್ಸಾಮಲ್ಲಿ ಕುಂತಾಗ ವಾಟ್ ಇದ್ದೇ ನಾವು ಈಗ ಒಟ್ಟ ಓದೋದೇ ಇಲ್ಲ. ಅರ್ಥಾತೋ? ಈ ಕೇಳಿನಲ್ಲಿ ಯಾವುದು ಮಾಡಲಿ ಬೊಜ್ಜು ಅಂತ ಸಾಕು, ಬೊಜ್ಜು ಉಂಟು ಅಂದ್ರೆ ಸಾಕು, ಮಾಡುವ ಸಾಧ್ಯತೆ ಕಡಿಮೆ, ಮುಂದೆ ಓದೋದೇ ಇಲ್ಲ ನಾವು. ಅಂದ್ರೆ ಈ ಕಡೆ ಯಾವುದರಿಂದ ಬೊಜ್ಜು ಜಾಸ್ತಿ ಬರಂಗಿಲ್ಲ ಅಂತ ಕ್ವಶನ್ ಕೇಳಿ, ಭಾಳ ಹೊಟ್ಟಿ ಬರಂಗಿಲ್ಲ ಅಂತ ಕ್ವಶನ್ ಕೇಳಕತ್ತಾನ. ಬರ್ರಿ, ಜಡ ಜೀವನ ಶೈಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಏನಿಲ್ಲಪ್ಪ, ಆಲಸ್ಯ ಜೀವನ. ಊಟ ಮಾಡಿದ ತಕ್ಷಣ ಮಕ್ಕೊಂಬಿಡೋದು, ಒಟ್ಟ ಎಕ್ಸಸೈಜ್ ಇಲ್ಲ, ಈ ವಾಕಿಂಗ್ ಇಲ್ಲ. ಊಟ ಮಾಡಿದ ತಕ್ಷಣ ಏನಪ್ಪ ಅಂತಂದ್ರೆ ಕುಂತು ಓದೋದು, ಆಫೀಸಲ್ಲಿ ಕೆಲಸ ಮಾಡೋದು. ಓಕೆ, ಎಲ್ಲಿ ಹೋದ್ರೂ ಬರೀ ಬೈಕು ವೆಹಿಕಲ್ ಮೇಲೆ ನಮ್ಮ ಜೀವನ ಸಾಗಿಸೋದು, ಇದು ಸೆಡೆಂಟ್ರಿ ಜೀವನ ಶೈಲಿ. ಹೌದು, ನಾವು ಈ ಸೆಡೆಂಟ್ರಿ ಲೈಫಿಂದ ಖಂಡಿತವಾಗಿ ನೀವು ಹೊಟ್ಟೆ ಬರ್ತದೆ, ಬೊಜ್ಜು ಬರ್ತದೆ, ಒಬಿಸಿಟಿ ಬರ್ತದೆ. ಅದು ಬರ್ತದೆ. ಯಾವುದು ಕಡಿಮೆ ಅಂತ ಕೇಳ್ಯಾನ? ಅತಿಯಾದ ಕೊಬ್ಬಿನ ಸೇವನೆ 100%. ಜಡ ಶೈಲಿಯಿಂದನೂ ನಾವು ಅತಿ ಹೆಚ್ಚು ಹೊಟ್ಟೆ ಒಬಿಸಿಟಿ ಬರ್ತದೆ. ಓಕೆ, ಕೊಬ್ಬಿನ ಸೇವನೆ, ಹೌದು, ಅತಿಯಾದ ಕೊಬ್ಬು ಇರ್ತಕ್ಕಂಥ ಪದಾರ್ಥ ತೆಗೆದುಕೊಂಡು ಅಲ್ಲಿ ಕೂಡ ಒಬಿಸಿಟಿ ಬರ್ತದೆ. ಅನುವಂಶಿಕ ಗುಣಲಕ್ಷಣಗಳು, ಹೌದು ಸರಿ, ಅನುವಂಶಿಕ ಗುಣಲಕ್ಷಣಗಳು. ಅಪ್ಪ ದಪ್ಪ ಇದ್ರೆ ಮಗನು ದಪ್ಪ ಹುಡ್ತಾನೆ, ಎರಿಡಿಟಿ ಅಂತ ಕರಿತೀವಿ. ಎರಿಡಿಟಿ ಇದರಿಂದ ಕೂಡ ಏನಪ್ಪ ಅಂತಂದ್ರೆ ಬರುವ ಸಾಧ್ಯತೆ ಹೆಚ್ಚು. ಆದರೆ ಯಾವುದು ಕಡಿಮೆ ಅಂತ ಕ್ವಶನ್ ಕೇಳ್ತಾನ? ಎಸ್, ಹಸಿರು ತರಕಾರಿಗಳ ಅತಿಯಾದ ಸೇವನೆ, ಓವರ್ ಕನ್ಸಂಪ್ಷನ್ ಆಫ್ ಗ್ರೀನ್ ವೆಜಿಟೇಬಲ್ಸ್. ಇದು ಸರಿಯಾದ ಉತ್ತರ. ನೋಡ್ರಿ, ಹಸಿರು ತರಕಾರಿ ತಿಂದು ಹೊಟ್ಟೆ ಬಂದೈತಿ ಅಂತಿರೋ ಸಾಧ್ಯತೆಗಳು, ಹೇಳ್ತಕ್ಕ ಸಾಧ್ಯತೆಗಳು ಬಹಳ ಕಡಿಮೆ. ಅರ್ಥ ಆಯ್ತಾ? ಎಸ್, ನೋಡ್ರಿ, ಈ ಥರನಾಗ ಏನಪ್ಪ ಅಂದ್ರೆ ನಿಮ್ಮ ಪ್ರತಿ ಜಿಡಿಗೆ ಏನಪ್ಪ ಅಂತಂದ್ರೆ ಅಲ್ಲೇ ಪ್ರಶ್ನೆ ಅಲ್ಲೇ ಉತ್ತರ ಇರ್ತಾವ. ಪ್ರತಿಯೊಂದು ಎಕ್ಸಾಮ್ಗೆ ಏನಪ್ಪ ಅಂತಂದರೆ ಅಲ್ಲೇ ಪ್ರಶ್ನೆ ಅಲ್ಲೇ ಇರ್ತಾವೆ, ಉತ್ತರ ಇರ್ತಾವೆ. ಪ್ರತಿ ಶಿಫ್ಟಿಗೂ 1-2 ಕ್ವಶನ್ ಇಂಥವು ಇರ್ತಾವೆ ಫಿಕ್ಸ್. ಪ್ರತಿ ಶಿಫ್ಟಿಗೂ ಏನಿರ್ತಾವೆ ರೀ? ಈ ಥರನಾಗಿ 1-2 ಪ್ರಶ್ನೆಗಳೇನಪ್ಪ ಅಂತಂದ್ರೆ ಕನ್ಫರ್ಮ್. ಇಂಥ ಪ್ರಶ್ನೆಗಳನ್ನ ಬಿಟ್ಟು ಬರುವಂಥ ಕೆಲಸ ಆಗಬಾರ್ದು. ಸೊ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಸ್ನೇಹಿತರೆ? ಸೊ ಈ ಥರನಾಗಿ ಏನಪ್ಪ ಅಂದರೆ MR ವರ್ಲ್ಡ್ ಅಂತೇಳಿ ಇದೇ ನಮ್ಮ ಇರ್ತಕ್ಕಂಥ ಚಾನಲ್. ಸೊ ಅತಿ ಹೆಚ್ಚು ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಸ್ನೇಹಿತರಿಗೆ ಸ್ವಲ್ಪ ಈ ನಮ್ಮ ತರಗತಿಯನ್ನು ಸ್ವಲ್ಪ ಶೇರ್ ಮಾಡಬೇಕು. ಅರ್ಥಾತ್ MR ವರ್ಲ್ಡ್ ಈ 96 ಎಂಬುದನ್ನು ಈ ಚಲನನ್ನು ಶೇರ್ ಮಾಡಿ ಸ್ನೇಹಿತರೆ. ಇನ್ನು ನಾಳೆ ದಿನ ಏನಪ್ಪ ಅಂದರೆ ಕ್ಲಾಸಿಕಲ್ ಡ್ಯಾನ್ಸು, ಏನು ಅದೇ ಥರನಾಗಿ ಏನಪ್ಪ ಅಂದ್ರೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಆಲ್ರೆಡಿ ಈಗಾಗಲೇ ಏನು ಮಾಡಿದ್ದೀನಿ, 2 ತರಗತಿ ಮಾಡಿದ್ದೇನೆ. ನೀವು ಹೋಗಿ ನೋಡ್ಕೋರಿ, ಅವೆರಡು ನೋಟ್ಸ್ ಮಾಡ್ಕೋರಿ. ಈಗ 3ನೇದು ಮೋಸ್ಟ್ ಇಂಪಾರ್ಟೆಂಟು, 3ನೇ ಸ್ಪೋರ್ಟ್ಸ್ ತರಗತಿ ಇವಾಗ 50 ನಾಳೆ 2 ದಿನದಲ್ಲಿ ಮಾಡ್ತೇನೆ. ಇದಕ್ಕಿಂತ ಮೊದಲು ಏನಪ್ಪ ಅಂದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ಮಾಡ್ತೀನಿ. ಅರ್ಥ ಆಯ್ತಾ? ಕ್ಲಾಸಿಕಲ್ ಡ್ಯಾನ್ಸ್ ಆದ ತಕ್ಷಣ ಮಾಡೋದು ಟಾಪಿಕ್ ಯಾವುದಪ್ಪ ಅಂದರೆ ಸ್ಪೋರ್ಟ್ಸ್. ದಿ ಮೋಸ್ಟ್ ಇಂಪಾರ್ಟೆಂಟ್. ಅಲ್ಲಿ ಏನು ಬರ್ತಾರೆ ಸ್ಪೋರ್ಟ್ಸು, ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ, ಮೈದಾನಗಳು, ಓಕೆ, ಯಾವ ಇಂಟರ್ನ್ಯಾಷನಲ್ ಸ್ಟೇಡಿಯಮ್ಸ್ ಯಾವುವು, ಓಕೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟು, ಯಾವ ಆಟದಲ್ಲಿ ಎಷ್ಟು ಕ್ರೀಡಾಂಗಣ ಉದ್ದ ಇರಬೇಕು, ಎಷ್ಟು ಅಗಲ ಇರಬೇಕು, ಕ್ರಿಕೆಟಲ್ಲಿ ಬ್ಯಾಟ್ನ ಉದ್ದ ಎಷ್ಟು, ಚೆಂಡಿನ ಸೈಜ್ ಎಷ್ಟಿರಬೇಕು. ಅರ್ಥ ಆಯ್ತಾ? ವಾಲಿಬಾಲಿನಲ್ಲಿ ನೆಟ್ಟಿನ ಸೈಜ್ ಎಷ್ಟು, ವಾಲಿಬಾಲ್ ಗ್ರೌಂಡ್ ಈ ಮೈದಾನದ ಉದ್ದ ಇಂಟು ಅಗಲ ಎಷ್ಟಿರಬೇಕು. ಅರ್ಥ ಆಯ್ತಾ? ಟೆನ್ನಿಸಲ್ಲಿ ಟೆನ್ನಿಸ್ ಕೋರ್ಟಿನ ಉದ್ದ ಎಷ್ಟಿರಬೇಕು, ಅಗಲ ಎಷ್ಟಿರಬೇಕು, ಸಿಂಗಲ್ಗೆ ಎಷ್ಟಿರಬೇಕು, ಡಬಲ್ಗೆ ಎಷ್ಟಿರಬೇಕು. ಫುಟ್ಬಾಲಲ್ಲಿ ಇರ್ತಕ್ಕಂಥ ಇದರ ಸೈಜ್ ಎಷ್ಟು, ಆ ಗೋಲ್ ಪೋಸ್ಟ್ ಎಷ್ಟಿರಬೇಕು, ಆ ಫುಟ್ಬಾಲ್ ಇರ್ತಕ್ಕಂಥ ಬಾಲಿನ ವೇಟ್ ಎಷ್ಟಿರಬೇಕು, ಎಲ್ಲ ವಿಚಾರವನ್ನು ನಮ್ಮ 3ನೇ ತರಗತಿಯಲ್ಲಿ ಮಾಡ್ತೇನೆ. ಎಸ್, ಹಾಗಾದರೆ ಬನ್ನಿ MR ವರ್ಲ್ಡ್ 96 ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಸ್, ಈಗ ಬನ್ನಿ
ಭಾರತೀಯರಿಗೆ ಸಂವಿಧಾನದ ಯಾವ ಅನುಚ್ಛೇದವು ನ್ಯಾಯಯುತ ಮತ್ತು ಮಾನವೀಯ ಪರಿಸ್ಥಿತಿಗಳು ಮತ್ತು ಹೆರಿಗೆ ಪರಿಹಾರ ನಿಬಂಧನೆಗಳನ್ನು ಒತ್ತಿ ಹೇಳುತ್ತದೆ. ಮೋಸ್ಟ್ ಇಂಪಾರ್ಟೆಂಟ್. ಒಂದು ಸಂವಿಧಾನದಾಗ ಒಂದು ಆರ್ಟಿಕಲ್ ಐತೆ ಅಂತಪ್ಪ, ಆ ಒಂದು ಆರ್ಟಿಕಲ್ದಲ್ಲಿ ಏನಪ್ಪ ಅಂತಂದ್ರೆ ಹೆರಿಗೆ ಸೌಲಭ್ಯ ಕುರಿತು ಮಾಹಿತಿ ನೀಡ್ತದಂತ. ಓಕೆ, ಮಾನವೀಯ ಅಂದರೆ ಆ ನ್ಯಾಯಯುತ ಮತ್ತು ಮಾನವೀಯ ಈ ಮಾನವೀಯ ಪರಿಸ್ಥಿತಿಗಳು ಮತ್ತು ಹೆರಿಗೆ ಸೌಲಭ್ಯ ಕುರಿತು ಮಾಹಿತಿ ನೀಡುತ್ತಂತ ಅಂತ ಆರ್ಟಿಕಲ್ ಯಾವುದಂತೆ ಕ್ವಶನ್ ಕೇಳಿದ ತಕ್ಷಣ ಮೋಸ್ಟ್ ಇಂಪಾರ್ಟೆಂಟು 42, 47, 44, 39. ಎಸ್ ಆಗೋದ್ರಲ್ಲಿ ಬನ್ನಿ ಸ್ನೇಹಿತರೆ, ಒಂದೊಂದು ಇವತ್ತು ನಾವು ನೋಡ್ಕೊಂಡು ಹೋಗೋಣ. ಸರ್ 39 ಏನು ಹೇಳ್ತದೆ ರೀ? 39 ಏನು ಹೇಳ್ತದಪ್ಪ ಅಂತಂದರೆ, ಸೊ ಇದು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತದೆ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಹಳ್ಳಿಯಾಗಿ ನೋಡ್ರಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತೇಳಿ ನಾವೇನು ಮಾಡ್ತೀವಿ ನೋಡಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ. ಓಕೆ, ಸಮಾನ ಕೆಲಸಕ್ಕೆ ಹಳ್ಳಿಯಾಗಿ ನೋಡ್ರಪ್ಪ, ಒಂದು ಗಂಡು ಮತ್ತು ಗಂಡ ಮತ್ತು ಹೆಂಡತಿ ಏನಪ್ಪ ಅಂತಂದ್ರೆ, ಸೊ ಕೆಲಸಕ್ಕೆ ಹೋಗಿರ್ತಾರೆ. ಅಲ್ಲಿ ಗಂಡನ ಕೊಡುವಂಥ ಕೆಲಸ ಕೂಲಿ ಬೇರೆ, ಹೆಂಡತಿ ಕೊಡುವಂಥ ಕೂಲಿ ಬೇರೆ. ಆದರೆ ಇಬ್ಬರಿಗೆ ಕೆಲಸ ಮಾಡೋದು ಒಂದೇ. ಇವ ಹೆಣ್ಣಾಳಂತ, ಅವ ಗಂಡಾಳಂತ. ಈ ಥರ ತಾರತಮ್ಯ ಮಾಡಬೇಡ ಅಂತ ಹೇಳ್ತದೆ ಆರ್ಟಿಕಲ್ 39 ಎರಡೇ. ಸರ್ ಇದು ಏನು ರೀ ಸರ್? UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಏಕರೂಪ ನಾಗರಿಕ ಸಂಹಿತೆ. ಓಕೆ, ಏನು ಬನ್ನಿ ಸರ್ 47 ಏನು ರೀ? ಮದ್ಯಪಾನ ನಿಷೇಧ. ಮದ್ಯಪಾನ ಧೂಮಪಾನಗಳನ್ನು ನಿಷೇಧ ಮಾಡ್ರಿ ಅಂತೇಳಿ ಆರ್ಟಿಕಲ್ ಹೇಳ್ತದ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ 42. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 42 ಏನು ಹೇಳ್ತದಪ್ಪ ಅಂದರೆ ಹೆರಿಗೆ ಸೌಲಭ್ಯದ ಕುರಿತು ಮಾಹಿತಿ ನೀಡ್ತದೆ. ಸರ್ ಸಂವಿಧಾನದಲ್ಲಿ ಇವೆಲ್ಲ ಎಲ್ಲಿ ಕಂಡು ಬರ್ತಾವ್ರಿ ಸರ್? ಓಕೆ, ಎಸ್ ಮೋಸ್ಟ್ ಇಂಪಾರ್ಟೆಂಟು. ಹಾಗಾದರೆ ಇಲ್ಲಿ ನೋಡ್ರಿ, ಸಮಾನ ಕೆಲಸಕ್ಕೆ ಸೊ ಸಮಾನ ವೇತನ ಅಂತೇಳಿ ನಾವಿಲ್ಲಿ ನೋಡೋಣ. ಎಸ್ ಹಾಗಾದ್ರೆ ಇವೆಲ್ಲ ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ನಮ್ಮ ಸಂವಿಧಾನದಲ್ಲಿ ಏನಪ್ಪ ಅಂತಂದ್ರೆ ಒಂದು 4ನೇ ಭಾಗ ಕಂಡು ಬರ್ತಾ. ಯಾವುದ್ರಿ? ಓಕೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತ. ಓಕೆ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮೋಸ್ಟ್ ಇಂಪಾರ್ಟೆಂಟು. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಂತ. ಓಕೆ, ರಾಜ್ಯ ನೀತಿ ನಿರ್ದೇಶಕ ಸೊ ತತ್ವಗಳು ಅಂತೇಳಿ ನಾವು ಏನು ಮಾಡ್ತೀವಪ್ಪ ಈಗ ನೋಡ್ಕೊಂಡು ಬರ್ತೀವಿ. ಸರ್ ಯಾವ ಭಾಗ ಸರ? ಸಂವಿಧಾನದಲ್ಲಿ 4ನೇ ಭಾಗ. ಎಷ್ಟನೇ ಭಾಗ? 4ನೇ ಭಾಗದಲ್ಲಿ ಕಂಡು ಬರ್ತಾವ. ಸರ್ ಎಲ್ಲಿಂದ ಎಲ್ಲಿವರೆಗೂ? 35ರಿಂದ 36ರಿಂದ 51ರವರೆಗೆ ವಿಧಿವರೆಗೆ ಏನಪ್ಪ ಅಂದ್ರೆ ಸೊ ಇವು ನಮ್ಗೆ ಏನು ಮಾಡ್ತೀವಿ ರೀ ನೋಡ್ತೀವಿ. ಸರ್ ಇವನು ಯಾವ ದೇಶದಿಂದ ನಾವು ತೆಗೆದುಕೊಂಡು ಬಂದ್ವಿ? ಮೋಸ್ಟ್ ಇಂಪಾರ್ಟೆಂಟ್. ಯಾವ ದೇಶದಿಂದ ತೆಗೆದುಕೊಂಡು? ಐರ್ಲೆಂಡ್ ದೇಶ. ಯಾವ ದೇಶ? ಐರ್ಲೆಂಡ್ ದೇಶದಿಂದ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಇವುಗಳನ್ನು ಎರವಲಾಗಿ ಪಡ್ಕೊಂಡು ಬರ್ತೀವಿ. ಓಕೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟು, ಇವುಗಳಿಗೆ ಏನಿಲ್ಲಪ್ಪ ಅಂದ್ರೆ ಕಾನೂನಿನ ಮಾನ್ಯತೆವಿಲ್ಲ, ಅಂದರೆ ಇವು ನ್ಯಾಯಸಮ್ಮತವಾಗಿಲ್ಲ. ನ್ಯಾಯಸಮ್ಮತ ಏನು ಸರ್? ಹಿಂಗಂದ್ರೆ ಏನು ರೀ? ನ್ಯಾಯಸಮ್ಮತವಾಗಿಲ್ಲ. ಇದು ಹೆಸರು ಹೇಳ್ತದ ಅಂದ್ರೆ ಇವಕ್ಕೆ ಕಾನೂನಿನ ರಕ್ಷಣೆ ಇಲ್ಲ. ಏನು ಸರ್ ಹಿಂಗಂದ್ರೆ ಅಪ್ಪು ಇದು ಹೆಸರೇ ಹೇಳ್ತದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಒಂದು ರಾಜ್ಯ ಉತ್ತಮವಾಗಿ ಆಳ್ವಿಕೆ ಮಾಡಬೇಕಂದ್ರೆ ಈ ತತ್ವಗಳನ್ನು ಪಾಲನೆ ಮಾಡಿರಿ ಅಂತೇಳಿ ಹೇಳ್ತದ. ನೀನು ಮಾಡ್ಬೋದು, ಬಿಡಬಹುದು, ಅದು ನಿನ್ನಷ್ಟ. ಯಾಕಿಲ್ರಿ? ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ಹೇಳ್ತದ. ಯಾರು ಫಾಲೋ ಮಾಡ್ತಾರೆ? ಯಾರು ಮಾಡಲ್ಲ. ಮದ್ಯಪಾನ ಈಗ ನಿಷೇಧ ಅಂತ ಹೇಳ್ತದೆ, ಯಾರು ನಿಷೇಧ ಮಾಡ್ರಿ? ಯಾರೂ ಇಲ್ಲ. ಗೋತ್ ನಿಷೇಧ ಮಾಡ್ರಿ ಅಂತದ್ದು, ಗೋತ್ ನಿಷೇಧ ಯಾರು ಮಾಡ್ರಿ? ಇಲ್ಲ. ಅರ್ಥಾತ? ಅಂದರೆ ಸಂವಿಧಾನದ 4ನೇ ಭಾಗ ಕೇವಲ ಒಂದು ರಾಜ್ಯ ಉತ್ತಮವಾಗಿ ಆಳ್ವಿಕೆ ಮಾಡಬೇಕಂದ್ರೆ ಏನು ರೂಪುರೇಷೆಗಳು ಬೇಕಂತೇಳಿ ಕೊಡ್ತದ, ಅದುವೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಮೋಸ್ಟ್ ಇಂಪಾರ್ಟೆಂಟ್ ಸಾಹೇಬ. ಇಲ್ಲಿ ಪ್ರತಿಯೊಂದು ಎಕ್ಸಾಮ್ಗೆ ಏನಪ್ಪ ಭಾಳ ಸಲ ಕ್ವಶನ್ ಕೇಳೋಣ. ಅದಕ್ಕೆ ಇವತ್ತು ಒಂದಿಷ್ಟು ನಾನು ಆರ್ಟಿಕಲನ್ನು ತೆಗೆದುಕೊಂಡು ಬಂದೀನಿ. ಇದು ನೆಕ್ಸ್ಟ್ ಸ್ಲೈಡಲ್ಲಿ ಆರ್ಟಿಕಲ್ ಐತಿ, ಪಟ ಅಂತೇಳಿ ನೋಡ್ಕೊಂಡು ಬಿಡ್ರಿ. ಅರ್ಥ ಆಯ್ತಾ? ಈಗ ನೋಡ್ರಿಪ್ಪ, ಎಲ್ಲಿವರೆಗೂ ಸೊ ಈಗ ಇಲ್ಲಿವರೆಗೂ ಈಗ ಈ ಒಂದೀಗ ನನ್ನ ಅನುಭವದ ಪ್ರಕಾರ ಇಲ್ಲಿವರೆಗೂ ಓಕೆ, ಇಲ್ಲಿವರೆಗೆ ಏನಪ್ಪ ಅಂದ್ರೆ ಸೊ ಈಗ ಈ ನನ್ನ ಅನುಭವದ ಪ್ರಕಾರ ಅತಿ ಹೆಚ್ಚು ಕ್ವಶನ್ ಬಂದಿದ್ದು ಎಲ್ಲಿಪ್ಪ ಅಂತಂದ್ರೆ DPSP ಇದುವೇ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಅಂತ. ಸೊ ಒಂದೊಂದು ಆರ್ಟಿಕಲನ್ನು ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಆರ್ಟಿಕಲ್ ಇವು ಬರೆದು ಇಟ್ಕೋಬೇಕು. ಅರ್ಥ ಆಯ್ತಾ? ಎಸ್. ಹಾಗಾದ್ರೆ ಇಲ್ಲಿ ಬನ್ನಿ ಸ್ನೇಹಿತರೆ. ಸರ್ 38 ಏನು ಹೇಳ್ತದೆ ರೀ? 38 ಏನು ಹೇಳ್ತದಪ್ಪ ಅಂದ್ರೆ ಆದಾಯ, ಸ್ಥಾನಮಾನ, ಸೌಲಭ್ಯಗಳು ಮತ್ತು ಸ್ಥಾನಮಾನ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಓಕೆ ನೋಡಿ, ಅಸಮಾನತೆಯನ್ನು ಸೊ ಕಡಿಮೆ ಮಾಡುವುದು, ಕಾರ್ಮಿಕರ ಮತ್ತು ಮಕ್ಕಳ ಆರೋಗ್ಯವನ್ನು ಬೆಳವಣಿಗೆಗೆ ಅವಕಾಶ ಕೊಡುವುದು. ಇಲ್ಲಿ ಅಷ್ಟು ನಿಮಗೆ ಏನಪ್ಪ ಅಂದ್ರೆ ಕ್ವಶನ್ ಕೇಳಂಗಿಲ್ಲ. ನಿಮಗೆ ಏನಂತ ಕ್ವಶನ್ ಕೇಳ್ತಾರೆ? ಆದಾಯ ಸಮಾನತೆಯನ್ನು ಹೇಳುವಂಥ ಆರ್ಟಿಕಲ್ ಯಾವುದೊಂದು ಕ್ವಶನ್ ಕೇಳ್ತಾರೆ. ಇಲ್ಲಪ್ಪ ಅಂದ್ರೆ ಅಸಮಾನತೆಯನ್ನು ಕಡಿಮೆ ಮಾಡುವಂಥ ಆರ್ಟಿಕಲ್ ಹೇಳುವಂಥ ಆರ್ಟಿಕಲ್ ಯಾವುದೊಂದು ಕ್ವಶನ್ ಕೇಳ್ತಾರೆ. ಇಲ್ಲವೇ ಮಕ್ಕಳ ಮತ್ತು ಆರೋಗ್ಯವನ್ನು ಬೆಳವಣಿಗೆಗೆ
ಅವಕಾಶ ಮಾಡಿಕೊಡೋ ಆರ್ಟಿಕಲ್ ಯಾವುದೊಂದು ಕ್ವಶನ್ ಕೇಳ್ತಾರೆ. 3 ರೀತಿ ಕ್ವಶನ್ ಕೇಳ್ತಾರೆ. ಒಂದು ಆದಾಯ ಸಮಾನತೆ ಇರ್ಬೋದು, ಮಕ್ಕಳ ಮತ್ತು ಕಾರ್ಮಿಕರ ಆರೋಗ್ಯ ಇರ್ಬೋದು, ಇನ್ನು ಅಸಮಾನತೆನ ಕಡಿಮೆ ಮಾಡುವಂಥ ಆರ್ಟಿಕಲ್ 38. ಎಸ್ ಬನ್ನಿ 39 ಇದ್ರಾಗ ಇದು ಡಿ ಅಂತ ನೋಡುತ್ತೇವೆ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಈಗ ತಾನೇ ಏನಪ್ಪ ಅಂದರೆ ಹಿಂದಿನ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಸೊ ಉಚಿತ ಮತ್ತು ಕಾನೂನಿನ ನೆರವು, ಓಕೆ, ಭಾಳ ಇಂಪಾರ್ಟೆಂಟ್, ಅರ್ಥ ಆಯ್ತಾ. ಮತ್ತು ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡ್ರಿಪ್ಪ, ಈ ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಏನಪ್ಪ ಅಂತಂದ್ರೆ ಸೊ ಒಂದು ಸರಿ ಇದನ್ನು ತಿದ್ದುಪಡಿ ಮಾಡ್ತಾರೆ. ಯಾವಾಗಪ್ಪ ಅಂದ್ರೆ 42ನೇ ತಿದ್ದುಪಡಿ, ಓಕೆ, 46 ಅಮೆಂಡ್ಮೆಂಟ್ ಅಂತ. ಅಮೆಂಡ್ಮೆಂಟ್ ಯಾವಾಗಪ್ಪ 1970 42 1976 ಏನಪ್ಪ ಅಂದ್ರೆ ಇಂದಿರಾ ಗಾಂಧಿ ಅವರು ಏನು ಮಾಡ್ತಾರೆ, ಸಂವಿಧಾನಕ್ಕೆ ಒಂದಿಷ್ಟು ತಿದ್ದುಪಡಿ ಮಾಡಿ ಒಂದು 3 ರಾಜನೀತಿ ನಿರ್ದೇಶಕ ತತ್ವನ ಸೇರಿಸ್ತಾರ, ಗೊತ್ತಿರಬೇಕು. ಎಸ್ ಹಾಗಾದರೆ ಇಲ್ಲಿ ಬನ್ನಿರಿ. ಎಸ್ ಸರ್ 39 ಏನಂದ್ರೆ ಉಚಿತ ಮತ್ತು ಕಾನೂನ ನೆರವು ಅಂತ ನಾವು ನೋಡ್ತೇವೆ. 40ನೇ ಆರ್ಟಿಕಲ್ ಪಂಚಾಯತ್ ಅಂತ. ಸೊ 41 ಏನಪ್ಪ ಅಂದ್ರೆ ನಿರುದ್ಯೋಗಿಗಳು, ವೃದ್ಧರು, ರೋಗಿಗಳು, ಸಮರ್ಥರು, ದುರ್ಬಲ ಉದ್ಯೋಗ ಅವಕಾಶವನ್ನು ಒದಗಿಸಿಕೊಡೋದು, ಉದ್ಯೋಗ ಹಕ್ಕು ಶೈಕ್ಷಣಿಕ ಹಕ್ಕನ್ನು ಒದಗಿಸುವುದು. ಓಕೆ, ಸೊ ನಿಮಗೆ ಕ್ವಶನ್ ಏನು ಕೇಳ್ತಾರಪ್ಪ, ನಿರುದ್ಯೋಗಿಗಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಇಲ್ಲಿ ರೋಗಿಗಳಾಗಿರ್ಬೋದು. ಓಕೆ, ಇನ್ನು ಇವ್ರಿಗೆ ಏನಪ್ಪ ಅಂದ್ರೆ ಉದ್ಯೋಗ ಮತ್ತು ಶೈಕ್ಷಣಿಕ ಹಕ್ಕನ್ನು ಒದಗಿಸಿಕೊಡುವುದು. ನಿಮ್ಮ ಕ್ವಶನ್ ಕೇಳ್ಬೋದು, ಶಿಕ್ಷಣವನ್ನು ಪ್ರತಿಯೊಬ್ಬರು ಒದಗಿಸಿಕೊಡ್ಬೇಕು ಒಂದು ಆರ್ಟಿಕಲ್ ಯಾವುದು ಅಂತ ಕೂಡ ಆಗಿರಬಹುದು. ಅರ್ಥ ಆಯ್ತಾ. ಏನೊಂದು ಕ್ವಶನ್ ಕೇಳ್ತಾರೆ. ಇತ್ತೀಚೆಗೆ ಒಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕೇಂದ್ರ ಸರ್ಕಾರ ಅದನ್ನು ಹೆಸರು ಬದಲಾವಣೆ ಮಾಡಿತ್ತು, ಅದು ಕೂಡ ಕ್ವಶನ್ ಕೇಳ್ತಾರೆ. ಜನರಿಗೆ ಕೆಲಸ ಕೊಡ್ಬೇಕಂತ ಹೇಳ್ತದೆ. ಯಾವ ಆರ್ಟಿಕಲ್ ಅಂದ್ರೆ 41. ಈ 41 ಇದರ ಅಡಿಯಲ್ಲಿ ನಿರುದ್ಯೋಗಿ ಇದನ್ನು ಇಟ್ಟುಕೊಂಡು ನಾವು ಏನು ಮಾಡ್ತಾರಪ್ಪ ಅಂದ್ರೆ ಮನಮೋಹನ್ ಸಿಂಗ್ ಅವರು ಸೊ ಯಾವ ಯೋಜನೆ ತರ್ತಾರಪ್ಪ, ಮಹಾತ್ಮ MG ನರೇಗಾ. ಓಕೆ, ಈ ಯೋಜನೆಯನ್ನು ಸೊ ಏನು ಮಾಡ್ತಾರಪ್ಪ ಅಂದ್ರೆ ಜಾರಿಗೆ ತರ್ತಾರ. ಇತ್ತೀಚೆಗೆ ಏನಪ್ಪ ಅಂತಂದ್ರೆ ನರೇಂದ್ರ ಮೋದಿಜಿಯವರು ಇದನ್ನ ಹೆಸರು ಬದಲಾಯಿಸಿದರು. ಏನಂತ ಬದಲಾವಣೆ ಮಾಡಿದ್ರು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಆರ್ಟಿಕಲ್ 42 ಏನಪ್ಪ ಅಂತಂದ್ರೆ ಇಲ್ಲಿ ಐತೆ ನೋಡ್ರಿ, ಕೆಲಸ ನಿರ್ವಹಿಸಲು ಪೂರಕವಾದ ವಾತಾವರಣ ಮತ್ತು ಹೆರಿಗೆ ಸೌಲಭ್ಯನ ನೀಡುವುದು. ಮಹಿಳೆಯರು ಎಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಏನಪ್ಪ ಅಂತಂದ್ರೆ ಅಲ್ಲಿ ಉತ್ತಮ ಇರ್ತಕ್ಕಂಥ ವಾತಾವರಣ ಮತ್ತು ಅವ್ರ ಹೆರಿಗೆ ಸೌಲಭ್ಯನ ಒದಗಿಸಿಕೊಡ್ಬೇಕಂತ ಆರ್ಟಿಕಲ್ 42. ಸೊ 43 ಏನಪ್ಪ ಅಂದ್ರೆ ಗ್ರಾಮೀಣ ಗುಡಿ ಕೈಗಾರಿಕೆ. ಸರ್ ಗುಡಿ ಕೈಗಾರಿಕೆ ಅಂದ್ರೆ ಏನು? ಗುಡಿ ಅಂತಂದ್ರೆ ಮನೆ ಅಂದರ್ಥ. ಮನೆ ಒಳಗಡೆ ಏನಪ್ಪ ಅಂತಂದ್ರೆ ಸೊ ಇಲ್ಲಿ ವಿದ್ಯುತ್ತಿನ ಸಹಾಯವಿಲ್ಲದೆ ಸೊ ಇಲ್ಲಿ ನಾವು ಏನು ವಿದ್ಯುತ್ತಿನ ಸಹಾಯವಿಲ್ಲದೆ ಇಲ್ಲಿ ಏನಪ್ಪ ಅಂದ್ರೆ ಎಲ್ಲ ಇರ್ತಕ್ಕಂಥ ಇಲ್ಲಿ ನಾವು ಮನುಷ್ಯರು ಏನಪ್ಪ ಅಂದ್ರೆ ಕೂಡಿಕೊಂಡು ಮಾಡುವಂಥ ಕೆಲಸಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಗುಡಿ ಕೈಗಾರಿಕೆ ಅಂತೇಳಿ ನೋಡ್ತೀವಿ. ಎಸ್ ಇನ್ನು ಮುಂದೆ ಬನ್ನಿ ಸ್ನೇಹಿತರೆ, ಆರ್ಟಿಕಲ್ 43B ಏನಪ್ಪ ಅಂದ್ರೆ ಇದು ಕೂಡ ಏನಪ್ಪ ಅಂದ್ರೆ ಮುಂದೆ ಸಂವಿಧಾನಕ್ಕೆ ಸೇರಿಸಲ್ಪಟ್ಟ ಆರ್ಟಿಕಲ್. ಸಹಕಾರ ಸಂಘ ಕೋಆಪರೇಟಿವ್ ಸೊಸೈಟಿ ಕುರಿತು ಮಾಹಿತಿ ನೀಡ್ತದ. ಇನ್ನು 44 ಏನಪ್ಪ UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ. ಏನು ಸರ್ ಹಿಂಗಂದ್ರೆ ಈ ದೇಶದೊಳಗಡೆ ಏನಪ್ಪ ಅಂತಂದ್ರೆ ಎಲ್ರಿಗೂ ಒಂದೇ ಕಾನೂನು. ಸರ್ ಈಗಿಲ್ಲನ್ರಿ, ಐತಿ. ಯಾವ ಕಾನೂನು? ಕ್ರಿಮಿನಲ್ ಕಾನೂನು. ಓಕೆ, ಹಿಂದೂ ಧರ್ಮದ ವ್ಯಕ್ತಿ ಒಬ್ಬ ಕೊಲೆ ಮಾಡಿದ್ರೆ ಅವನು ಯಾವ ಶಿಕ್ಷೆ ನೀಡ್ತಾರೋ ಅದೇ ಶಿಕ್ಷೆ ಮುಸ್ಲಿಮ್ದವನಿಗೂ ನೀಡ್ತಾರೆ. ಅರ್ಥಾತ್ ಈ ಕ್ರಿಶ್ಚಿಯನ್ ಧರ್ಮದವನು ಯಾವನೊಬ್ಬ ಕೊಲೆ ಮಾಡಿದಂದ್ರೆ ಅವನಿಗೂ ಒಂದೇ ಶಿಕ್ಷೆ. ಅಂದರೆ ಈ ದೇಶದಲ್ಲಿ ಕ್ರಿಮಿನಲ್ ಶಿಕ್ಷೆ ಒಂದೇ ಇದೆ, ಆದರೆ ನಾಗರಿಕ ಕಾನೂನು ಬೇರೆ ಬೇರೆಯಾಗಿದೆ. ಹಿಂದೂ ಧರ್ಮದವರಿಗೆ ಹಿಂದೂ ಕಾನೂನು ಮುಖಾಂತರ ಶಿಕ್ಷೆ ಕೊಡ್ತಾರೆ. ಇಸ್ಲಾಂದವ್ರಿಗೆ ಏನಪ್ಪ ಅಂತಂದರೆ ಶರಿಯತ್ ಕಾನೂನು. ಫಾರ್ ಎಕ್ಸಾಂಪಲ್ ಏನು ರೀ ಸರ, ಇಸ್ಲಾಂ ಧರ್ಮದಲ್ಲಿ ಒಂದು ತ್ರಿಬಲ್ ತಲಾಕ್ ಅಂತಿತ್ತು. 3 ಸಲ ತಲಾಕ್ ಅಂದರೆ ಕಲಾಸ್, ಡೈವರ್ಸ್ ಆಗೋಗ್ತಿತ್ತು. ಮತ್ತು ಈಗ ಹಿಂದೂ ಧರ್ಮದಲ್ಲಿ ಡೈವರ್ಸ್ ಕೊಡುವಂಥ ಈಗ ಪದ್ಧತಿನೇ ಬೇರೆ. ಓಕೆ, ಹಿಂದೂ ಧರ್ಮದಲ್ಲಿ ಪೂರ್ವಜರ ಆಸ್ತಿಯನ್ನು ಹಂಚುವಂಥ ವಿಧಾನವೇ ಬೇರೆ, ಇಸ್ಲಾಂದಲ್ಲಿ ಬೇರೆ. ಈ ರೀತಿ ಆಗ್ತಕ್ಕಂಥ ನಾಗರಿಕ ಕಾನೂನುಗಳು ನಮ್ಮ ದೇಶದಲ್ಲಿ ಶರಿಯತ್ ಕಾನೂನು ಇಸ್ಲಾಮರಿಗಿದ್ದಾವೆ, ಹಿಂದೂಗಳಿಗೆ ಹಿಂದೂ ಕಾನೂನಿದೆ. ಈ ಕಾರಣಕ್ಕಾಗಿ ಈ ನಾಗರಿಕ ಕಾನೂನು ಏಕರೂಪ ನಾಗರಿಕ ಕಾನೂನು ಎಂದರೆ ಎಲ್ಲರಿಗೂ ಒಂದೇ ರೀತಿಯ ಕಾನೂನು. ಇದನ್ನು ಬಂತುಪ್ಪ ಅಂತಂದ್ರೆ ಡೈವರ್ಸ್ ಹೆಂಗೆ ಕೊಡಬೇಕು? ಇಲ್ಲಿ ಹಿಂದೂ ಕೊಡಬಲ್ಲೂ ಶರಿಯತ್ ಕಾನೂನಿಲ್ಲ, ಎಲ್ಲರೂ ಒಂದೇ ಕಾನೂನು. ದತ್ತು ಮಕ್ಕಳು ತೆಗೆದುಕೊಳ್ಳೋ ನೀತಿಯಾಗಿರ್ಬೋದು, ಅರ್ಥ ಆಯ್ತು. ಎಲ್ಲ ನೀತಿಗಿಂತ ನಾಗರಿಕ ಶೂಲ್ ಮ್ಯಾಟರ್ಸ್ ಏನು ಬರ್ತಾವಲ್ಲ, ಹೊಲ ಮನಿ ಗಿನಿ ಎಲ್ಲ ಎಲ್ಲರೂ ಒಂದೇ ನ್ಯಾಯ, ಅದುವೇ UCC ಅಂತ ತರಕ್ಕೆ ಪ್ರಯತ್ನ ಮಾಡ್ತಾರೆ, ಇನ್ನೂ ಬಂದಿಲ್ಲ. ಆದ್ರೆ ಕ್ವಶನ್ ಕೇಳ್ತಾರ, ಸೊ ಇದನ್ನು ಅಳವಡಿಸಿಕೊಂಡ ಮೊದಲ ರಾಜ್ಯ ಹೋದ್ರಿ ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಗೋವಾ, ಸ್ವತಂತ್ರ ನಂತರ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ಉತ್ತರಾಖಂಡ. ಮೋಸ್ಟ್ ಇಂಪಾರ್ಟೆಂಟು. UCC ಜಾರಿಲಿದ್ದ ಮೊಟ್ಟ ಮೊದಲು ಯಾವ ರಾಜ್ಯದಲ್ಲಿ ಇದು UCC ಜಾರಿಲಿತ್ತಪ್ಪ ಅಂತಂದ್ರೆ ಸೊ ನಿಮಗೆ ಏನು ಗೊತ್ತಿರಬೇಕು, UCC ಜಾರಿಲಿದ್ದ ಮೊಟ್ಟ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಗೋವಾ. ಸರ್ ಇತ್ತೀಚೆಗೆ ಸ್ವತಂತ್ರ ನಂತರ ಅಳವಡಿಸಿಕೊಂಡ ಮೊದಲ ರಾಜ್ಯ ಯಾವುದಪ್ಪ ಅಂದ್ರೆ ಉತ್ತರಾಖಂಡ ಅಂತ. ಮೊನ್ನೆ ಅದೇನಪ್ಪ ಅಂದ್ರೆ ಉತ್ತರಾಖಂಡ ಅಳವಡಿಸ್ಕೊಳ್ತು. ಇತ್ತೀಚೆಗೆ ಗುಜರಾತ್ ಕೂಡ ಅಳವಡಿಸಿಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಬನ್ನಿ, ಸೊ 45 ಏನು ಸರ್ 45 ಆರ್ಟಿಕಲ್ ಅಂದರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಏನಪ್ಪ ಅಂತಂದರೆ ಮಕ್ಕಳಿಗೆ 6 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡೆ ಶಿಕ್ಷಣ ಅಲ್ಲ,
6 ವರ್ಷದ ಒಳಗಿನ ಈ ಮಕ್ಕಳಿಗೆ ಏನಪ್ಪ ಅಂತಂದ್ರೆ ಅವರ ಬೆಳವಣಿಗೆಗೆ ಸಂಬಂಧಪಟ್ಟಿರ್ತಕ್ಕಂಥ 6 ವರ್ಷದ ಒಳಗಿನ ಮಕ್ಕಳ ಬೆಳವಣಿಗೆಗೆ ಓಕೆ ಬೆಳವಣಿಗೆಗೆ ಸರ್ಕಾರಗಳೇನಪ್ಪ ಅಂದ್ರೆ ನೀತಿಗಳನ್ನು ರೂಪಿಸಬೇಕು. ಸರ್ಕಾರ ನೀತಿ ರೂಪಿಸ್ಬೇಕಂತೇಳಿ ಹೇಳ್ತದ ಆರ್ಟಿಕಲ್ 45. 6ರಿಂದ 14 ತಪ್ಪು, 6ರಿಂದ 14 ಅಂದರೆ ತಪ್ಪಾಗುತ್ತೆ. ಅರ್ಥತಾ ಸರ್? ಮತ್ತು ಇದು ಯಾವ್ದು ರೀ? ಇಲ್ಲಿ ನೋಡ್ರಿ. ಸೊ ನಿಮ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಗೊತ್ತಿರಬೇಕು. ಇಲ್ಲಿ 3 ಆರ್ಟಿಕಲ್, ಇಲ್ಲಿ 3 ಇದು ಬರಿತೀನಿ ನೋಡ್ರಿ. ಏನು ರೀ ಸರ್? ಆರ್ಟಿಕಲ್ 45 ಏನಪ್ಪ ಅಂದ್ರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಏನಪ್ಪ ಅಂದ್ರೆ ಸರ್ಕಾರ ಏನು ಮಾಡ್ಬೇಕ್ರಿ? ಇವರ ಅಭಿವೃದ್ಧಿಗೆ ಯೋಜನೆನ ರೂಪಿಸಬೇಕು, ನೀತಿಗಳನ್ನು ರೂಪಿಸಬೇಕು. ಸರ್ ಆರ್ಟಿಕಲ್ 21A ಏನು ಸರ್? ಇದು ಇಲ್ಲಿ ಐತಿ ನೋಡ್ರಿ. 6ರಿಂದ 14 ವರ್ಷದ ಒಳಗಿನ ಎಲ್ಲ ಮಕ್ಕಳು ಏನಪ್ಪ ಅಂದ್ರೆ ಕಡ್ಡಾಯ ಶಿಕ್ಷಣ, ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಪಡೆದು ಮಕ್ಕಳ ಹಕ್ಕು, ಮಕ್ಕಳ ಹಕ್ಕು. ಇನ್ನು ಬನ್ನಿ ಆರ್ಟಿಕಲ್ 51A ಇದರ ಕೆ ಇದೇನು ರೀ ಸರ್? 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಶಿಕ್ಷಣ ನೀಡುವುದು ಯಾರ ಕರ್ತವ್ಯ? ಪಾಲಕರು, ಪೋಷಕರ ಕರ್ತವ್ಯ. 3 ಆರ್ಟಿಕಲ್ ನೋಡ್ಕೊಂಡ್ಬಿಡಿ. 45 ಏನ್ರಿ? 6 ವರ್ಷದ ಒಳಗಿನ ಮಕ್ಕಳಿಗೆ ಅವರ ಒಂದು ಅಭಿವೃದ್ಧಿಗೆ ಸರ್ಕಾರ ನೀತಿ ರೂಪಿಸಬೇಕು. ಸರ್ 21A 6ರಿಂದ 14 ವರ್ಷದ ಒಳಗಿನ ಮಕ್ಕಳು ಎಲ್ಲ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪಡೆದ ಮಕ್ಕಳ ಹಕ್ಕು, ಅವರ ಹಕ್ಕು ಯಾರು ಕಸಿದುಕೊಳ್ಳುವಂತಿಲ್ಲ. ಯಾರ ಕರ್ತವ್ಯ? ತಂದೆ ತಾಯಿ ಕರ್ತವ್ಯ. ಅದೇ 51A ಕೆ. ಅರ್ಥ ಆಯ್ತಾ? ಎಸ್, ಇರಲಿ. ಇದನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಸೊ 86ನೇ ತಿದ್ದುಪಡಿ ಪ್ರಕಾರ ಸದನಕ್ಕೆ ಸೇರಿಸ್ತಾರೆ. ಯಾವುದ್ರಿ? 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯ ಶಿಕ್ಷಣ. ಓಕೆ, ಇದನ್ನು ಏನಪ್ಪ ಅಂತಂದ್ರೆ ಸೊ ಅದು ಮತ್ತು ಇದು ಏನಪ್ಪ ಅಂತಂದ್ರೆ ಸೊ 86ನೇ ಈ ತಿದ್ದುಪಡಿ ಮುಖಾಂತರ ಸಂವಿಧಾನಕ್ಕೆ ಸೇರಿಸ್ತಾರೆ. ಓಕೆ, ಎಸ್. ಇನ್ನು ಮುಂದೆ ಬನ್ನಿ. 46 ಏನಪ್ಪ ಅಂದ್ರೆ ದುರ್ಬಲ ವರ್ಗಗಳ ಶೈಕ್ಷಣಿಕ ಮತ್ತು ಆರ್ಥಿಕ ರಕ್ಷಣೆ ಮತ್ತು ಅಭಿವೃದ್ಧಿಗೆ ಅಗತ್ಯ ಕ್ರಮ ಕೈಗೊಳ್ಳುವುದು. 47 ಮದ್ಯಪಾನ ನಿಷೇಧ. 48 ಗೋ ಹತ್ಯೆ ನಿಷೇಧ ಅಂದರು ಒಂದೇ, ಗೋಗಳ ಸಂರಕ್ಷಣೆ ಅಂದರು ಒಂದೇ. ದಿ ಮೋಸ್ಟ್ ಇಂಪಾರ್ಟೆಂಟು ಇದು ಕೂಡ ಇಂದಿರಾ ಗಾಂಧಿ ಅವರು ಸೇರಿಸ್ತಾರೆ. 48A ಏನ್ರಿ? ಪರಿಸರ, ಅರಣ್ಯ ಮತ್ತು ವನ್ಯಜೀವಿಗಳ ರಕ್ಷಣೆ ಮಾಡೋದು. ಓಕೆ, ವನ್ಯಜೀವಿಗಳ ರಕ್ಷಣೆ. ಓಕೆ, ಒಟ್ಟ ನೆಗ್ಲಿಜೆನ್ಸಿ ಮಾಡಬೇಡ್ರಿ ಸರ್. ಭಾಳ ಅದು ಅಂತ ನೆಗ್ಲಿಜೆನ್ಸಿ ಮಾಡಿದರೆ ಪಕ್ಕ ಒಂದು ಕ್ವಶನ್ ಐತಿ ನೋಡಿದ್ರಾಗ. 49 ಏನಪ್ಪ ಅಂತಂದ್ರೆ ಐತಿಹಾಸಿಕ ಸ್ಮಾರಕಗಳ ರಕ್ಷಣೆ. ಓಕೆ, ಇನ್ನು 50 ಏನಪ್ಪ ಅಂದ್ರೆ ನ್ಯಾಯದಿಂದ ಕಾರ್ಯಾಂಗ ಪ್ರತ್ಯೇಕ. 51 ಅಂತಾರಾಷ್ಟ್ರೀಯ ಶಾಂತಿ. ಇಷ್ಟೆಲ್ಲ ಆರ್ಟಿಕಲ್ ಏನಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಎಸ್. ಇನ್ನು ಮುಂದೆ ಹೋಗೋಣ. ಇಲ್ಲಿ ನೋಡಿ, ಭಾರತದ ಯೋಜನಾ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರಾಗಿದ್ದರು? ಓಕೆ, ಏನಪ್ಪ ಅಂದ್ರೆ ಹೂ ವಾಸ್ ದ ಫಸ್ಟ್ ಡೆಪ್ಯೂಟಿ ಚೇರ್ಮನ್ ಆಫ್ ದಿ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ. ನೋಡ್ರಿ, NR ಪಿಳ್ಳೈ ತಪ್ಪು. NR ಪಿಳ್ಳೈ ಏನಪ್ಪ ಅಂದ್ರೆ ಯೋಜನೆ ಆಗೋದು ಉಪಾಧ್ಯಕ್ಷ ಅಲ್ಲ ಸ್ನೇಹಿತರೆ. ಮೋಸ್ಟ್ ಇಂಪಾರ್ಟೆಂಟು NR ಪಿಳ್ಳೈ ಯಾರಪ್ಪ ಅಂತಂದ್ರೆ ಇವನು ಭಾರತದ ಫಸ್ಟ್ ಕ್ಯಾಬಿನೆಟ್ ಕಾರ್ಯದರ್ಶಿ. ಯಾರಪ್ಪ ಅಂದ್ರೆ ಇವನು ಕ್ಯಾಬಿನೆಟ್ ಕಾರ್ಯದರ್ಶಿ ಅಂತ. ಅರ್ಥ ಆಯ್ತಾ? ಕ್ಯಾಬಿನೆಟ್ ಮೊದಲ ಕಾರ್ಯದರ್ಶಿ ಅಂತೇಳಿ ಗೊತ್ತಿರಬೇಕು. ಹಾಗಾದ್ರೆ ಸರ್ ಈಗ ಯಾರಿದ್ದಾರೆ ಕ್ವಶನ್ ಕೇಳ್ತಾನೆ. ಸರ್ ದೇಶದ ಮೊಟ್ಟ ಮೊದಲ ಕ್ಯಾಬಿನೆಟ್ ಸೆಕ್ರೆಟರಿ ಯಾರಪ್ಪ? NR ಪಿಳ್ಳೈ. ಇಡೀ ಭಾರತದೊಳಗೆ ಅತ್ಯುನ್ನತ IAS ಅಧಿಕಾರಿ ಪೋಸ್ಟ್ ಯಾವುದಪ್ಪ ಅಂತಂದರೆ ನಾವು ಕೇರಿ DC ಅಂದ್ಬಿಡ್ತೀವಿ. ನಾವು ಅತ್ಯುನ್ನತ ಅಧಿಕಾರಿ ಪೋಸ್ಟ್ ಯಾವುದಪ್ಪ ಅಂತಂದ್ರೆ IAS ಒಳಗೆ ಏನಪ್ಪ ಅಂದ್ರೆ ಅದು ಕ್ಯಾಬಿನೆಟ್ ಸೆಕ್ರೆಟರಿ, ಕಾರ್ಯದರ್ಶಿ. ಇಂಥ ಮೊಟ್ಟ ಮೊದಲ ಕಾರ್ಯದರ್ಶಿ ಯಾರಪ್ಪ ಅಂದರೆ NR ಪಿಳ್ಳೈ. ಸರ್ ಪ್ರಸ್ತುತ ಯಾರ್ದಾರೆ? ಇದು ಕೂಡ ಕ್ವಶನ್ಗೆ 100% ಕ್ವಶನ್ ಆಗೈತೆ. ಪ್ರಸ್ತುತ ಯಾರ್ದಾರೆ? ಮೋಸ್ಟ್ ಇಂಪಾರ್ಟೆಂಟು ಸರ್. ಪ್ರಸ್ತುತ ಯಾರು? ಓಕೆ, ಪ್ರಸ್ತುತ ಯಾರಪ್ಪ ಅಂತಂದರೆ ಸೊ ಇವರು ಟಿ ವಿ ಸೋಮನಾಥನ್. ಓಕೆ, ಟಿ ವಿ ಸೋಮನಾಥನ್ ಏನಪ್ಪ ಅಂತಂದ್ರೆ ಇವರು ಪ್ರಸ್ತುತ ಕ್ಯಾಬಿನೆಟ್ ಸೆಕ್ರೆಟರಿ. ಬಹಳ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಬಿನೆಟ್ ಟಿ ವಿ ಸೋಮನಾಥನ್. ಸರ್ ಇದಕ್ಕಿಂತ ಮುಂಚೆ ಇವರು ಏನಾಗಿದ್ರಿ? ಆರ್ಥಿಕ ಇಲಾಖೆ ಸಲಹೆಗಾರ ಆಗಿದ್ದರು. ಈಗ ಹೆಂಗೆ ಕ್ಯಾಬಿನೆಟ್ ಸೆಕ್ರೆಟರಿ ಆಗಿದ್ರಲ್ಲ ಹಂಗೆ ಫೈನಾನ್ಸ್ ಮಿನಿಸ್ಟರ್ ಸೆಕ್ರೆಟರಿ ಆಗಿದ್ದರು. ಇದಕ್ಕಿಂತ ಮೊದಲು ಇವರು ಏನಾಗಿದ್ರಪ್ಪ ಅಂದ್ರೆ ಅರ್ಥ ಸಚಿವಾಲಯಕ್ಕೆ, ಓಕೆ, ಅರ್ಥ ಸಚಿವಾಲಯಕ್ಕೆ ಕಾರ್ಯದರ್ಶಿಯಾಗಿದ್ದರು. ಓಕೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಇಲಾಖೆ. ಓಕೆ, ಅರ್ಥ ಖಾತೆಗೆ ಸೊ ಇವರು ಏನಾಗಿದ್ರಪ್ಪ? ಅರ್ಥ ಖಾತೆಗೆ ಏನಪ್ಪ ಅಂದ್ರೆ ಇವರು ಮೋಸ್ಟ್ ಇಂಪಾರ್ಟೆಂಟು ಕಾರ್ಯದರ್ಶಿಯಾಗಿದ್ದರು. ಅರ್ಥಾತ? ಎಸ್. ಮೋಸ್ಟ್ ಇಂಪಾರ್ಟೆಂಟ್ ಇನ್ನು ಬನ್ನಿ ಸ್ನೇಹಿತರೆ. ಸೊ ಇದಾದ್ಮೇಲೆ ಏನಪ್ಪ ಅಂತಂದ್ರೆ ನಿಮ್ಗೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು.
ಸರಿ, ಈ ಟಿ ವಿ ಸೋಮನಾಥನ್ಕಿಂತ ಮುಂಚಿತ ಕಾರ್ಯದರ್ಶಿ ಯಾರಾಗಿದ್ದರು? ಟಿ ವಿ ಸೋಮನಾಥನ್ಕಿಂತ ಮುಂಚೆ ಕಾರ್ಯದರ್ಶಿ ಯಾರಾಗಿದ್ದಾರಪ್ಪ ಅಂತಾರೆ ರಾಜು ಗೌಬಾ ಅಂತ. ಇದು ಭಾಳ ಸಲ ಕ್ವಶನ್ ಕೇಳಿ 100% ಭಾಳ ಸಲ ಆಗೈತಿ. ರಾಜು ಗೌಬಾ ಸರ್, ಇವ್ರದ್ದು ವಿಶೇಷತೆ ಏನು ಸರ? ರಾಜು ಗೌಬರ ವಿಶೇಷತೆ ಏನಪ್ಪ ಅಂತಂದರೆ ಅತಿ ದೀರ್ಘಾವಧಿಯ ಕ್ಯಾಬಿನೆಟ್ ಕಾರ್ಯದರ್ಶಿ. ಓಕೆ, 5 ವರ್ಷಗಳ ಕಾಲ ಏನಪ್ಪ ಅಂತಂದ್ರೆ ಕ್ಯಾಬಿನೆಟ್ ಕಾರ್ಯದರ್ಶಿ ಆಗಿರ್ತಾರೆ. ದೀರ್ಘಾವಧಿಯ ಕಾರ್ಯದರ್ಶಿ ಅಂತ 2019ರಿಂದ 2024. ಎಸ್, ಇನ್ನು ಬನ್ನಿ ಸ್ನೇಹಿತರೆ, ಇವ್ರು ಯಾರು ಸರ? ಚಿಂತಾಮನ್ ದೇಶ್ಮುಖ್. ಮೋಸ್ಟ್ ಇಂಪಾರ್ಟೆಂಟು. RBIನ ಮೊಟ್ಟ ಮೊದಲ ಗವರ್ನರ್ ಸ್ಮಿತ್ ಅಂತ ನಾವು ನೋಡ್ತೀವಿ. ಯಾರು? ಸ್ಮಿತ್. ಹಾಗಾದರೆ ಇವ್ರು ಯಾರಪ್ಪ ಅಂತಂದ್ರೆ ಚಿಂತಾಮನ್ ದೇಶ್ಮುಖ್ ಇವ್ರು ಯಾರಪ್ಪ ಅಂದ್ರೆ RBIನ ಮೊದಲ ಭಾರತೀಯ ಗವರ್ನರ್, ಮೊದಲ ಭಾರತೀಯ ಸಿ.ಡಿ. ದೇಶ್ಮುಖ್ ಅಂತೀವಲ್ಲ, ಇವ್ರು ಯಾರಪ್ಪ ಅಂದ್ರೆ ಚಿಂತಾಮನ್ ದೇಶ್ಮುಖ್ ಅಂತ. ಇನ್ನು ಬನ್ನಿ ಸ್ನೇಹಿತರೆ, ಸರ್ RBI ಪ್ರಸ್ತುತ ಗವರ್ನರ್ ಯಾರು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಸ್, ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂತಂದ್ರೆ ಗುಲ್ಜರ್ಲಾಲ್ ನಂದಾ. ಎಸ್, ಇವರೇ ಏನಪ್ಪ ಅಂತಂದರೆ 1 ಮತ್ತು 3ನೇ ಪಂಚವಾರ್ಷಿಕ ಯೋಜನೆಯ 1 ಮತ್ತು 3ನೇ ಪಂಚವಾರ್ಷಿಕ ಯೋಜನೆಯ ಉಪಾಧ್ಯಕ್ಷ. ಯಾವ ಅಧ್ಯಕ್ಷ? ಉಪಾಧ್ಯಕ್ಷ ಅಂತ. ನಮಗೆ ಏನಿರಬೇಕು? ಗೊತ್ತಿರಬೇಕು. 1 ಮತ್ತು 3ನೇದಕ್ಕೆ ಇವರೇ ಉಪಾಧ್ಯಕ್ಷರಾಗಿದ್ದರು. ಅರ್ಥ ಆಯ್ತಾ? ಎಸ್, ಮತ್ತೇನ್ರಿ ಸರ? ಹಂಗಾಮಿ ಪ್ರಧಾನಮಂತ್ರಿ ಆಗಿದ್ದರು. ಹಂಗಾಮಿ. ಓಕೆ, ಹಂಗಾಮಿ ಪ್ರಧಾನಮಂತ್ರಿ ಆದ ಏಕೈಕ ವ್ಯಕ್ತಿ ಅಂತ ನಿಮಗೆ ಏನಿರಬೇಕು? ಗೊತ್ತಿರಬೇಕು. ಓಕೆ, ಎಸ್, ಹಾಗಾದ್ರೆ ಒಂಚೂರು ಏನು ಮಾಡೋಣಪ್ಪ ಅಂತಂದರೆ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷನ ಕೇಳ್ತಾರೆ. ನೀವು ಸ್ವಚ್ಛಗೆ ಗಿಚ್ಚಗೆ ಒಂದು ರಾಜ್ಯಕ್ಕೆ ಮುಖಾಂತರ ಹೇಳ್ಕೊಂಡು ಬಂದುಬಿಡ್ತಾನೆ. ಎಸ್, ಬಂದುಬಿಡಿ. ಎಸ್, ನೋಡಿ, ಒಟ್ಟು 12 ಪಂಚವಾರ್ಷಿಕ ಯೋಜನೆ. 1, 2, 3, 4, 5, 6. ಈ ಕಡೆ ಬನ್ನಿರಿ. 7, 8, 9, 10, 11, 12. ಎಸ್, ನೋಡ್ರಿಪ್ಪ, ಟ್ರಿಕ್ ಹೇಳ್ತೀನಿ. 1, 3 ನಂದು. ಪದೇ ಹೇಳಲ್ಲ, ಇಲ್ಲಿ ಸಮಯ ಭಾಳ ಕಡಿಮೆ ಐತಿ. 1, 3 ನಂದು, 2 ಕೃಷ್ಣಂದು. 1, 3 ಯಾರ್ದು? 1, 3 ನಂದು. 1, 3 ನಂದು. 1, 3 ನಂದು. 2ನೇದು ಯಾರ್ದು? ಕೃಷ್ಣಂದು. 1, 3 ನಂದು, 2ನೇದು ಕೃಷ್ಣಂದು. 4 ಏನಪ್ಪ ಅಂತ ದಿ ಮೋಸ್ಟ್ ಇಂಪಾರ್ಟೆಂಟ್. 4 ಅಂದ್ರೆ 4 ಗಾಲಿ ಇರ್ತಾವೆ. ಅದಕ್ಕೆ ಗಾಡಿಗೆ ಇರ್ತಾವೆ. ಗಾಡಿಗೆ 4 ಗಾಲಿ ಯಾವುದಕ್ಕೆ ಇರ್ತಾವ? 4 ಅಂದ್ರೆ 4 ಗಾಲಿ ಯಾವುದಕ್ಕೆ ಇರ್ತಾವ? ಗಾಡಿಗೆ ಇರ್ತಾವ. ಓಕೆ, ಇನ್ನು ಬರೀ 5 ಅಕ್ಷರ. 5 ಹೆಸರಾಗೈತೆ. 5 ಅಕ್ಷರ. 5 ಅಕ್ಷರ. 6 ವಾರಿ. 7, 8 MP. ನಾಟಕ MP. 7, 8, 9 ಮಧು. 9, 10, 10, 10, 10, 11, 12 ಏನಪ್ಪ ಅಂದ್ರೆ ಶಿಂಗ್. 11, 12 ಏನೋ ಶಿಂಗ್ ಅಂತ. ಏನು ಸರ್ ಹಿಂಗಂದ್ರೆ 1, 3 ನಂದು, 2 ಕೃಷ್ಣಂದು. 4 ಗಾಲಿ ಯಾವುದಕ್ಕೆ ಇರ್ತವ? ಈ ಗಾಡಿಗೆ ಇರ್ತವ. 5 ಅಕ್ಷರ. 6 ವಾರಿ. 7, 8 MP. 9 ಮಧು. 10, 10, 11, 12 ಏನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಶಿಂಗ್. ಎಸ್, ಇಲ್ಲಿ ಬನ್ನಿ ಸ್ನೇಹಿತರೆ, ಏನಪ್ಪ ಈಗ ನೋಡಿ ಸರ, 1, 3 ನಂದು ಅಂದ್ರೆ ಏನು? 1, 3 ನಂದಪ್ಪ ಅಂತ ಇವ್ರಿಗೆ ಗುಲ್ಜರ್ಲಾಲ್ ನಂದಾ ಅಂತ. ಗುಲ್ಜರ್ಲಾಲ್ ನಂದಾ ಅಂದರೆ 1 ಮತ್ತು 3 ಉಪಾಧ್ಯಕ್ಷರು ಗುಲ್ಜರ್ಲಾಲ್ ನಂದಾ. ಸರ್, 2ನೇದು ಕೃಷ್ಣಂದ ಅಂದ್ರೆ ಏನು ಸರ? ಮೋಸ್ಟ್ ಇಂಪಾರ್ಟೆಂಟು. ಕೃಷ್ಣಂದ ಅಂತಂದರೆ TT ಕೃಷ್ಣಮಾಚಾರಿ. ಒಟ್ಟು ಕೃಷ್ಣ ಅಂತಂದರೆ ಕೃಷ್ಣಮಾಚಾರಿ. ಮೋಸ್ಟ್ ಇಂಪಾರ್ಟೆಂಟು. ಟ್ರಿಕ್ ಹಿಂಗೆ ನೆನ್ಪಿಡ್ರಿ. ಯಾವ ಚಾರಿ? ಕೃಷ್ಣಮಾಚಾರಿ. ಅದೇ ಥರನೇ ಬನ್ನಿರಿ ಸರ್. ನಂದು ಅಂತಂದ್ರೆ ಅವರೇ ಯಾರೋ? ಗುಲ್ಜರ್ಲಾಲ್ ನಂದಾ. ಸರ, ಗಾಡಿ 4 ಗಾಲಿ ಯಾವುದಕ್ಕೆ ಇರ್ತವ? ಗಾಡಿಗೆ ಇರ್ತವ. ಅಂದ್ರೆ 4ನೇ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷ ಯಾರೋ? 4 ಗಾಲಿ ಯಾವುದಕ್ಕೆ ಇರ್ತವೆ? ಗಾಡಿ ಅಂದರೆ ಗಾಡಿಗೆಳ್ಳು. ಮಾಧವ್ ಗಾಡಿಗೆಳ್ಳು. ಓಕೆ, ಉಪಾಧ್ಯಕ್ಷ ಯಾರಪ್ಪ ಅಂದ್ರೆ ಗಾಡಿ ಅಂದ್ರೆ ಯಾರೋ? ಗಾಡಿಗೆಳ್ಳು. ಮೋಸ್ಟ್ ಇಂಪಾರ್ಟೆಂಟ್. 5ನೇ ಉಪಾಧ್ಯಕ್ಷ 5 ಅಕ್ಷರ. 5 ಅಕ್ಷರ ಏನು ಸರ್ ಹಿಂಗಂದ್ರೆ? 5 ಅಕ್ಷರ ಅಂದರೆ PN ಅಕ್ಷರ. PN ಅಕ್ಷರ. 6 ವಾರಿ ಅಂದರೆ ND ತಿವಾರಿ. ಮೋಸ್ಟ್ ಇಂಪಾರ್ಟೆಂಟು. 6ನೇ ಪಂಚವಾರ್ಷಿಕ ಯೋಜನೆ ಉಪಾಧ್ಯಕ್ಷ ಯಾರಪ್ಪ ಅಂತಂದ್ರೆ ND ತಿವಾರಿ. ಓಕೆ, 7ನೇದು ಬರೀ 7 MP. ಏನು ಸರ್ ಹಿಂಗಂದ್ರೆ? M ಅಂತಂದ್ರೆ ದಿ ಮೋಸ್ಟ್ ಇಂಪಾರ್ಟೆಂಟು.
ಮನಮೋಹನ್ ಸಿಂಗ್ ನೋಡಿ ದೇಶದ ಒಬ್ಬ ವ್ಯಕ್ತಿ ಏನಪ್ಪ ಅಂದ್ರೆ ಅರ್ಥ ಸಚಿವ. ಆರಂಭದಲ್ಲಿ ಏನಾಗ್ತಾನೆ ಸೊ ಏನಪ್ಪ ಅಂದ್ರೆ ಯೋಜನೆ ಆಗೋದು ಉಪಾಧ್ಯಕ್ಷನಾಗ್ತಾನೆ, ಮುಂದಿನ RBI ಗವರ್ನರ್ ಆಗ್ತಾನೆ, ಮುಂದೊಂದಿನ ಈ ದೇಶದ ಅರ್ಥ ಸಚಿವನಾಗ್ತಾನೆ, ಅದೇ ಮುಂದೊಂದಿನ ಏನಪ್ಪ ಅಂದ್ರೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾನೆ. ಯಾರಪ್ಪ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ. ಎಂಥ ವಿದ್ವತ್ತು ರೀ. ಇಡೀ ಜಗತ್ತಿನಲ್ಲಿ ಅಮೇರಿಕ ದೇಶ ಅಮೇರಿಕ ದೇಶ ಏನಪ್ಪ ಅಂತಂದರೆ ಇವರ ಕುರಿತಾಗಿ ಏನಪ್ಪ ಅಂತಂದರೆ ಸಲಹೆ ಕೇಳ್ತಾ ಇತ್ತು. ಇವರ ಕುರಿತು ಇವರ ಬಗ್ಗೆ ಇವರ ಬಳಿ ಸಲಹೆ ಕೇಳ್ತಾ ಇತ್ತು, ನಮಗೆ ಸಲಹೆ ಕೊಡಿ ಅಂತ ವ್ಯಕ್ತಿ ಮನಮೋಹನ್ ಸಿಂಗ್. ಎಸ್ ಬನ್ನಿರಿ, ಎಮ್ ಅಂತಂದರೆ ಮನಮೋಹನ್ ಸಿಂಗ್. ಓಕೆ, ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ. ಎಸ್ ಬನ್ನಿರಿ, ಪಿ ಅಂದ್ರೆ 8ನೇದು ಯಾರಪ್ಪ ಅಧ್ಯಕ್ಷ? ಈ ಪ್ರಣಬ್ ಮುಖರ್ಜಿ. ಈ ಪ್ರಣಬ್ ಮುಖರ್ಜಿ ಮುಂದೊಂದಿನ ಏನಾಗ್ತಾರಪ್ಪ ಅಂದ್ರೆ ಈ ದೇಶಕ್ಕೆ ಸೊ ರಾಷ್ಟ್ರಪತಿ ಆಗ್ತಾರೆ. ಅವ್ರು ರಾಷ್ಟ್ರಪತಿಗಿಂತ ಮುಂಚಿತವಾಗಿ ಏನಪ್ಪ ಅಂದ್ರೆ ಯೋಜನೆ ಆಗಿದ್ದು ಉಪಾಧ್ಯಕ್ಷರಾಗಿದ್ದರು. ಮಧು ಅಂತಂದ್ರೆ ಮಧು ದಂಡವತಿ. ಪತ್ತು ಅಂತಂದ್ರೇನು ಕೇಶಿ ಪಂತ್ ಅಂತ. ಇನ್ನು ಸಿಂಗ್ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಮೌಂಟೇಕ್ ಸಿಂಗ್ ಔಲುವಾಲಿಯಾ. ಅರ್ಥ ಆಯ್ತಾ? ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಸ್ನೇಹಿತರೆ, ಇದೇ ಥರನಾಗಿ ಟ್ರಿಕ್ ಬೇಕಂತಂದರೆ ನಮ್ಮ MR ವರ್ಲ್ಡ್ 96 ಫಾಲೋ ಮಾಡೋದು ಒಟ್ಟು ಮರಿಬೇಡ್ಕಾಕ. ಜಸ್ಟ್ ಶೇರ್ ಮಾಡು, ಕಮೆಂಟ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಹೊಡಿ ಹಂಗೆ ಗಂಟೆ ಹೊಡಿ ಬಾಜು ಬಿಡಬೇಡ. ಬನ್ನಿ, ಸೊ ಭಾರತೀಯ ಸಂವಿಧಾನ ಪ್ರಕಾರ ಈ ಕೆಳಗಿನಲ್ಲಿ ಯಾವುದು ರಾಜ್ಯಪಾಲರ ಅಧಿಕಾರ ಅಲ್ಲ ಅಂತ ಕ್ವಶನ್ ಕೇಳಕತ್ತಾನ. ಬಾ ಎಸ್, ರಾಜ್ಯ ಶಾಸಕಾಂಗದ ವಿಸರ್ಜನೆ ಮಾಡುವುದು. ಓಕೆ, ಇಲ್ಲಿ ನೋಡಿ ಏನಪ್ಪ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟು ರಾಜ್ಯ ಶಾಸಕಾಂಗದ ಪ್ರಕಾರ ಇವ್ರದ್ದು ಏನಂತ ಕೇಳ್ತಾನೆ ರೀ. ಓಕೆ ಇರಲಿ. ಎಸ್ ನೋಡಿರಿ, ರಾಜ್ಯ ಶಾಸಕಾಂಗದ ಪ್ರಕಾರ ವಿಸರ್ಜನೆ ಮಾಡೋದು ಹೌದು. ಇದು ಯಾವುದು ಅಲ್ಲ ಅಂತ ಕೇಳೇನಿಲ್ಲ, ಯಾವುದೋ ಅಲ್ಲ, ಇದು ಹೌದು. ಇದಂತಂದರೆ 174ನೇ ಆರ್ಟಿಕಲ್ ಏನು ಮಾಡ್ತದಪ್ಪ ಅಂದ್ರೆ ಇವ್ರ ಕುರಿತು ವಿಸರ್ಜನೆ ಕುರಿತು ಮಾಹಿತಿ ನೀಡ್ತದೆ. ಓಕೆ, ಇದು ಹೌದು. ಯಾವುದು ಅಲ್ಲ ಅಂತೇಳೇನ, ಇದು ಹೌದು. ಶಾಸಕಾಂಗ ಮುಂದೂಡಿಕೆ ಹೌದು ಮಾಡಬಹುದು, ಅಧಿವೇಶನವನ್ನು ಕರೆಯಬಹುದು, ಅಧಿವೇಶನವನ್ನು ಮುಂದೂಡಬಹುದು, ಅದಾದಮೇಲೆ ಶಾಸಕ ವಿಸರ್ಜನೆ ಮಾಡಬಹುದು. ಆರ್ಟಿಕಲ್ ಸರಿ 174, ಇದು ಕೂಡ ಹೌದು. ಇದರ ಪ್ರಕಾರ ಅವಿಶ್ವಾಸ ಗೊತ್ತುವಳಿ ಮತದಾನ ಮಾಡೋದು ತಪ್ಪು. ಅವಿಶ್ವಾಸ ಗೊತ್ತುವಳಿಯನ್ನು ಕರೀಬಹುದು, ಮಂಡನೆ ಮಾಡ್ರಿ ಅಂತ ಹೇಳಬಹುದು, ಆದರೆ ಏನು ಮಾಡುವಂತಿಲ್ಲ, ಆ ಮತನೊಳಿ ಇವರಿಗೆ ಮತದಾನ ಮಾಡುವ ಅಧಿಕಾರ ಇಲ್ಲ. ಅರ್ಥ ಆಯ್ತಾ? ರಾಜ್ಯ ಶಾಸಕಾಂಗ ಅಧಿವೇಶನ ಕರೆಯೋದು ಹೌದು, ಇದು ಕೂಡ ಕರೆಕ್ಟ್. 174 ವಿಧಿ ಪ್ರಕಾರ ಏನು ಮಾಡೋದಪ್ಪ ಅಂತಂದರೆ ಶಾಸಕಾಂಗವನ್ನು ಕರೆಯಬಹುದು, ಅದನ್ನು ಮುಂದೂಡಬಹುದು, ವಿಸರ್ಜನೆ ಮಾಡಬಹುದು, ಆದರೆ ಇಲ್ಲಿ ಮತದಾನ ಮಾಡುವಂಥ ಅಧಿಕಾರ ರಾಜ್ಯಪಾಲರಿಗಿಲ್ಲ. ಅರ್ಥ ಆಯ್ತಾ? ಎಸ್, ಈಗ ನೋಡ್ರಿ, ಈಗ ಕರ್ನಾಟಕ ರಾಜ್ಯಪಾಲರಿಗೆ ಮತ್ತು ಕರ್ನಾಟಕ ಮುಖ್ಯಮಂತ್ರಿ ಅವರಿಗೆ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ತಿಕ್ಕಾಟ ಈಗ ನಡೆದಿದೆ. ಯಾಕೆ ಅದು ಮುಂದೆ ಹೇಳ್ತೀನಿ ಬಾ. ಎಸ್ ನೋಡಿ, ಇಲ್ಲಿ ಒಂದಿಷ್ಟು ರಾಜ್ಯಪಾಲರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆರ್ಟಿಕಲ್ನ ತೆಗೆದುಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಪಟ್ ನೋಡ್ಕೊಂಡು ಬರೋಣ. 153 ಏನ್ರಿ ಸರ? 153 ಏನಪ್ಪ ಅಂದ್ರೆ ರಾಜ್ಯಪಾಲರ ಹುದ್ದೆ ಕುರಿತು ಮಾಹಿತಿ ನೀಡುತ್ತದೆ. ರಾಜ್ಯಪಾಲರ ಹುದ್ದೆ. ಓಕೆ, 153 ಆರ್ಟಿಕಲ್ ಯಾವುದು ಕುರಿತು ಮಾಹಿತಿ ನೀಡುತ್ತಪ್ಪ ಅಂತಂದ್ರೆ ರಾಜ್ಯಪಾಲರ ಹುದ್ದೆ. ಓಕೆ, ಬನ್ನಿ, ಏನು ಸರ್ ರಾಜ್ಯಪಾಲರ ಹುದ್ದೆ? ಸೊ ಇಲ್ಲಿ ರಾಜ್ಯಪಾಲರ ಹುದ್ದೆ ಕುರಿತು ಮಾಹಿತಿ ನೀಡ್ತದ. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ರಾಜ್ಯಕ್ಕೊಬ್ಬ ರಾಜ್ಯಪಾಲ ಅಥವಾ ಒಂದಕ್ಕಿಂತ ಹೆಚ್ಚು ರಾಜ್ಯಕ್ಕೊಬ್ಬ ರಾಜ್ಯಪಾಲ ಇರ್ಬೇಕಂತೇಳಿ ಮಾಹಿತಿ ನೀಡ್ತದ. ಸರ 154 ಏನ್ರಿ? ಕಾರಂಗಿ ಮುಖ್ಯಸ್ಥ. ರಾಜ್ಯದಲ್ಲಿ ಏನೆಲ್ಲ ಕೆಲಸ ಕಾರ್ಯ ನಡೀತಾವಲ್ಲ ಅವೆಲ್ಲ ಕೆಲಸ ಕಾರ್ಯಗಳು ಯಾರ ಹೆಸರು ಮೇಲೆ ನಡಿಬೇಕ್ರಿ? ರಾಜ್ಯಪಾಲರ ಹೆಸರು ಮೇಲೆ ಅವ್ರ ಹೆಸರು ಮೇಲೆ ನಡಿಬೇಕು. ಬಟ್ ಇಡೀ ರಾಜ್ಯದ ಕೆಲಸ ಕಾರ್ಯ ಮಾಡೋರು ಮುಖ್ಯಮಂತ್ರಿ, ಆದರೆ ಎಲ್ಲ ಕೆಲಸ ಕಾರ್ಯ ಯಾರ ಹೆಸರು ಮೇಲೆ ಆಗಬೇಕು? ರಾಜ್ಯಪಾಲರ ಹೆಸರಿನಲ್ಲಿ ಆಗಬೇಕು. ಅದೇ ಏನಪ್ಪ ಅಂತಂದರೆ ಕಾರಂಗಿಯ ಮುಖ್ಯಸ್ಥ. ಬನ್ನಿ ಸರ್, 154 ಏನ್ರಿ? ರಾಜ್ಯಪಾಲರ ನೇಮಕ ಯಾರು ಮಾಡ್ತಾರೆ? ಕೇಂದ್ರದ ರಾಷ್ಟ್ರಪತಿಯಿಂದ. ಓಕೆ, ಕೇಂದ್ರದಿಂದ. ಎಲ್ಲಿಂದ? ಕೇಂದ್ರದಿಂದ ಯಾರ ನೇಮಕ? ರಾಜ್ಯಪಾಲರ ನೇಮಕ. ಯಾರು ಮಾಡ್ತಾರೆ ಸರ್? ರಾಷ್ಟ್ರಪತಿಯವರು ಮಾಡ್ತಾರೆ. ಪ್ರಧಾನಮಂತ್ರಿ ಯಾರನ್ನು ಮಾಡ್ತಾರೆ? ಅವರನ್ನು ಮಾಡ್ತಾರೆ. ಈಗ ಬರ್ರಿ ಸರ್, 156 ಏನ್ರಿ? ಇದೇನಪ್ಪ? ಅಧಿಕಾರ ಅವಧಿ. ಅಧಿಕಾರ ಎಷ್ಟು ವರ್ಷ ಸರ? ರ್ಯಾಂಡಮ್ ಆಗಿ ಅಧಿಕಾರ 5 ವರ್ಷ. ಎಷ್ಟು ವರ್ಷ? 5 ವರ್ಷ. ಆದರೆ ಇನ್ನೊಂದು ಏನಪ್ಪ ಅಂತಂದರೆ ಇವರ ಅಧಿಕಾರ ಅವಧಿ ರಾಷ್ಟ್ರಪತಿ ಇಚ್ಛೆ ಇರುವವರೆಗೂ, ಆದರೆ ಅದು ನಿಮ್ಮ ಎಕ್ಸಾಮ್ಗೆ ಅವಶ್ಯಕತೆ ಇಲ್ಲ, 5 ವರ್ಷ ಅಂತ ಗೊತ್ತಿರಬೇಕು. ಅರ್ಹತೆ ಸರ್ 157 ಏನು ಸರ್? ಅರ್ಹತೆ ಕುರಿತು ಮಾಹಿತಿ ನೀಡ್ತದೆ. ಅರ್ಹತೆ ಏನಿರಬೇಕು ಸರ? ಒಂದು ಭಾರತದ ಪ್ರಜೆ ಆಗಿರಬೇಕು, 35 ವಯಸ್ಸಾಗಿರ್ಬೇಕು, ಮುಗೀತು. ಓಕೆ, ಇನ್ನು ಬರ್ರಿ ಸರ್, 213 ಆರ್ಟಿಕಲ್ ಏನು ಹೇಳ್ತದೆ ಸರ್? ಮೋಸ್ಟ್ ಇಂಪಾರ್ಟೆಂಟು
ಸುಗ್ರೀವಾಜ್ಞೆ ಅಂತ ಕರಿತೀವಿ. ಸುಗ್ರೀವಾಜ್ಞೆ ಆಲ್ರೆಡಿ ನನ್ನ ಸ್ಫೂರ್ತಿ ಮಾಹಿತಿ ಇರ್ತದೆ. ಸುಗ್ರೀವಾಜ್ಞೆ ಇಲ್ಲೇ ನಿಮ್ಗೆ ಇನ್ನೊಂದು ಇಲ್ಲೇ ಟ್ರಿಕ್ ಕೊಡ್ತೀನಿ. ಏನು ಸರ 213 ರಾಜ್ಯಪಾಲರ ಸುಗ್ರೀವಾಜ್ಞೆ. ಸರ್ 123 ಇಲ್ಲೇ ತಗೋ ರಾಷ್ಟ್ರಪತಿ ಸುಗ್ರೀವಾಜ್ಞೆ. ರಾಷ್ಟ್ರಪತಿಯ ಸುಗ್ರೀವಾಜ್ಞೆ 123. ಒಂದು ಈ ಕಡೆ ಹಾಕಿಬಿಟ್ರೆ 213 ರಾಜ್ಯಪಾಲರ ಸುಗ್ರೀವಾಜ್ಞೆ. ಓಕೆ ಸರ್ 200 ಏನ್ರಿ ಯಾವುದಾದ್ರೂ ಮಸೂದೆಗಳನ್ನು ರಾಷ್ಟ್ರಪತಿಯವರಿಗೆ ಕಳಿಸಿಕೊಡುವುದು. ಓಕೆ ರಾಷ್ಟ್ರಪತಿಗೆ ಮಸೂದೆಯನ್ನು ಕಳಿಸಿಕೊಡುವುದು. ಫಾರ್ ಎಕ್ಸಾಂಪಲ್ ಏನಪ್ಪ, ಈಗ ಈ ಒಳಮಿ ಮಸೂದೆಯನ್ನು ಕಳಿಸಿಕೊಡುವುದು. ಈ ಸತ್ ನೋಡಿ, ಈಗ ಈ ಒಳ ಮೀಸಲಾತಿಗೆ ಏನಪ್ಪ ಅಂತಂದ್ರೆ ಈಗ ರಾಜ್ಯಪಾಲರ ಬಳಿ ಹೋಯ್ತು. ರಾಜ್ಯಪಾಲರ ಬಳಿ ಬಂದಾಗ ಏನಪ್ಪ ಅಂದ್ರೆ ರಾಜ್ಯಪಾಲರು ಏನು ಮಾಡಿದ್ರು, ಇದನ್ನು ತಿದ್ದುಪಡಿಯನ್ನು ಕರೆಕ್ಷನ್ ಮಾಡಿರಂತೆ ಒಳ್ಳೆ ಕಳಿಸಿದರು. ಇಲ್ಲವೇ ಅದರಲ್ಲಿ ಯಾಕೋ ನೋಡೋಣ ಅಂತೇಳಿ ಇದನ್ನು ಯಾರಿಗೆ ಕಳಿಸ್ಬೋದು, ರಾಷ್ಟ್ರಪತಿಗೆ ಕಳಿಸುವಂಥ ಅಧಿಕಾರ ಇವರಿಗೆ ಐತಿ. ಓಕೆ ಸರ್ 174 ಏನ್ರಿ 174 ಅಂದ್ರೆ ಈಗ ತಾನೇ ಹೇಳಿದೆ ಏನಪ್ಪ ಅಂದ್ರೆ ಅಧಿವೇಶನವನ್ನು ಏನು ಮಾಡೋದು, ಕರೆಯುವುದು ಮುಂದೂಡುವುದು. ಓಕೆ ಅಧಿವೇಶನವನ್ನು ಕರೆಯೋದು ಮುಂದೂಡುದು. ಜೊತೆಗೆ ಏನಪ್ಪ ಅಂದ್ರೆ ಮುಖ್ಯಮಂತ್ರಿ ಏನಾದರೂ ವಿಸರ್ಜನೆ ಮಾಡು ಅಂತಂದಾಗ ಅದನ್ನು ವಿಸರ್ಜನೆ ಮಾಡೋದು. ಮಾಡಿ ರಾಜ್ಯಪಾಲರ ಕೆಲಸ. ಏನು ಮಾಡ್ರಿ ಸರ್ 175 ಏನ್ರಿ ಭಾಷಣ ಮಾಡೋದಲ್ಲಿ ಅಧಿವೇಶನದಲ್ಲಿ ಇನ್ನು ಮೋಸ್ಟ್ ಇಂಪಾರ್ಟೆಂಟು 170 ವಿಶೇಷ ಭಾಷಣ. ಸರ ಯಾವಾಗ ಮಾಡ್ತಾರೆ ಸರ್ ವಿಶೇಷ ಭಾಷಣ? ಓಕೆ ವಿಶೇಷ ಭಾಷಣ ಯಾವಾಗ ಮಾಡ್ತಾರಪ್ಪ ಅಂತಂದ್ರೆ ವರ್ಷದ ಮೊದಲ ಅಧಿವೇಶನದಲ್ಲಿ. ಇದರ ಜೊತೆಗೆ ಏನಪ್ಪ ಅಂತಂದ್ರೆ ಹೊಸ ವಿಧಾನಸಭೆ ಅಧಿಕಾರಕ್ಕೆ ಬಂದಾಗ ವಿಶೇಷ ಭಾಷಣ ಮಾಡೋದು 176ನೇ ಪ್ರಕಾರ. ಓಕೆ ಸರ್ ಇದೇನ್ರಿ ಇದು ಪ್ರತಿ ಅಧಿವೇಶನದಲ್ಲಿ ಭಾಷಣ ಮಾಡೋದು ಅವರ ಹಕ್ಕು. ಇದು ಬರೀ ಮೋಸ್ಟ್ ಇಂಪಾರ್ಟೆಂಟು. ಸರ್ ಪ್ರಮಾಣವಚನ ಬೋಧಿಸೋರು ಯಾರು? ಆಯ್ಕೆ ಮಾಡೋರು ರಾಷ್ಟ್ರಪತಿ ಹೇಳಿದೆ, ಮಾಡೋರು ಕೇಂದ್ರ ಸರ್ಕಾರ. ಪ್ರಧಾನಮಂತ್ರಿ ಯಾರು ಮಾಡ್ಬೇಕಂತ ರಾಷ್ಟ್ರಪತಿಗೆ ರಾಷ್ಟ್ರಪತಿಯವರು ಮಾಡುತ್ತಾರೆ, ಮಾಡಿ ಆ ರಾಜ್ಯ ಕಳಿಸ್ತಾರೆ. ಇಲ್ಲಿ ರಾಜ್ಯಕ್ಕೆ ಬಂದಾಗ ಇವ್ರಿಗೆ ಪ್ರಮಾಣವಚನ ಬೋಧಿಸೋರು ಯಾರಪ್ಪ ಅಂತಂದ್ರೆ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ. ಅವರಿಲ್ಲ ಅಂದ್ರೆ ಅವರ ಮತ್ತೊಬ್ಬ ಹಿರಿಯ ನ್ಯಾಯಾಧೀಶ, ಮುಖ್ಯ ನ್ಯಾಯಾಧೀಶ. ಆಯಾ ರಾಜ್ಯದ ಹೈಕೋರ್ಟಿನ ಮುಖ್ಯ ನ್ಯಾಯಾಧೀಶ. ಸರ್ ವೇತನ ಎಷ್ಟಿದೆ ಸರ್ ಇವರಿಗೆ? 3.5 ಲಕ್ಷ, 3.5 ಲ್ಯಾಕ್ ಅಂತ 3.5 ಲಕ್ಷ ಏನಪ್ಪ ಅಂತ ಇವರಿಗೆ ವೇತನ. ಓಕೆ ಸರ್ ಈಗ ವಿನಾಯಿತಿ ನೀಡುತ್ತದೆ ಆರ್ಟಿಕಲ್ 361. ಓಕೆ 361 ವಿಧಿ ಏನಂತದಪ್ಪ ಅಂತಂದ್ರೆ ಅಧಿಕಾರದಲ್ಲಿ ಇರುವವರೆಗೂ ಇವ್ರ ವಿರುದ್ಧ ಎದಕ್ಕೆ ಕ್ರಿಮಿನಲ್ ಮೊಕದ್ದಮೆ, ಕ್ರಿಮಿನಲ್ ಶಿಕ್ಷೆ ಹೂಡುವಂತಿಲ್ಲ, ಇವರು ಬಂಧಿಸುವಂತಿಲ್ಲ ಅಂತೇಳಿ ಹೇಳ್ತಾರೆ. ವಿನಾಯಿತಿಯನ್ನು ನೀಡ್ತದೆ ರಾಷ್ಟ್ರಪತಿ ಮತ್ತು ರಾಜ್ಯಪಾಲರಿಗೆ. ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ. ನೋಡಿ ಈ ಕೆಳಗಿನಲ್ಲಿ ಯಾವ ತಾಣವು ಭಾರತದ ಮಧ್ಯ ಕಬ್ಬಿಣ ಯುಗದ ಆರಂಭಿಕ ನಗರ ಯೋಜನೆಯ ಪುರಾವೆಗಳನ್ನು ಒದಗಿಸುತ್ತದೆ? ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಆದಮೇಲೆ ನಂತರ ಲೋಹಯುಗ ಅಂತ ಬರ್ತದೆ. ಅದರ ಚಾಲ್ಕೊಲಿಥಿಕ್ ಯುಗ ನಂತರ ಕಬ್ಬಿಣ ಯುಗ. ಅಲ್ಲಿ ಇದರ ಬಗ್ಗೆ ನಾನು ಮಾತಾಡ್ತೀನಿ, ಸಂಕ್ಷಿಪ್ತ ಇಲ್ಲಿ ಮುಗಿಸಿಬಿಡ್ತೀನಿ. ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಕೌಶಂಬಿ ಅಂತ. ಉತ್ತರ ಪ್ರದೇಶದಲ್ಲಿ ಕೌಶಂಬಿ ಕಂಡು ಬರ್ತಾ. ಇದು ಏನು ಮಾಡ್ತಪ್ಪ ಅಂತಂದರೆ ಮಧ್ಯ ಶಿಲಾಯುಗದ ಕಬ್ಬಿಣ ಯುಗದ ಕುರಿತು ಏನಪ್ಪ ಅಂದ್ರೆ ಮಾಹಿತಿ ನೀಡುತ್ತದೆ. ಸರ್ ಮೆಂಜುದಾರ ಏನ್ರಿ? ಈ ಮೆಂಜುದಾರ ಎಂಬುದು ಏನಪ್ಪ ಅಂತಂದರೆ ಇದು ಒಂದು ಸಿಂಧು ನಾಗರಿಕತೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನೆಲೆ. ಇದನ್ನ ಏನಪ್ಪ ಅಂದ್ರೆ 1922 1922 ಏನಪ್ಪ ಅಂತಂದ್ರೆ ಸಿಂಧು ನಾಗರಿಕತೆಯನ್ನು R.D. ಬ್ಯಾನರ್ಜಿಯವರು, ಓಕೆ R.D. ಬ್ಯಾನರ್ಜಿ, ಓಕೆ ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಸಂಶೋಧನೆ ಮಾಡ್ತಾರೆ. ಇದು ಏನಪ್ಪ ಅಂತಂದ್ರೆ ಸಿಂಧು ನದಿಯ ಬಲದಂಡೆಯಲ್ಲಿ ಕಂಡು ಬರ್ತಾನೆ. ಇವತ್ತು ಯಾವ ದೇಶದಲ್ಲಿ ಕಂಡು ಬರ್ತಪ್ಪ ಅಂದ್ರೆ ಪಾಕಿಸ್ತಾನ ಅಂತ. ಇಲ್ಲಿ ಏನು ಕಂಡು ಬರ್ತದಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟು ಸ್ನಾನದ ಕೊಳ ಕಂಡು ಬರ್ತದ. ಸಂಕ್ಷಿಪ್ತವಾಗಿ ಸಾಕು. ಹರಪ್ಪ ಏನು ಸರ್ ಮೋಸ್ಟ್ ಇಂಪಾರ್ಟೆಂಟ್. ಹರಪ್ಪ ಏನಪ್ಪ ಅಂದರೆ ಇದು ಕೂಡ ಏನಪ್ಪ ಅಂದ್ರೆ ಸಿಂಧು ನಾಗರಿಕತೆಯಲ್ಲಿ ಸಂಶೋಧನೆ ಮೊದಲ ನಗರ. ಓಕೆ ಸಿಂಧು ನಾಗರಿಕತೆಯಲ್ಲಿ ಸಂಶೋಧನೆ ಮಾಡಿದ ಮೊಟ್ಟ ಮೊದಲ ನಗರ ಅಂತೇಳಿ ಇದಕ್ಕೆ ಕರಿತೀವಿ. ಸಿಂಧು ನಾಗರಿಕತೆ ಹರಪ್ಪ ಅಂತ ಕೂಡ ಕರಿತೀವಿ. ಯಾಕಪ್ಪ ಅಂದ್ರೆ ಸಂಶೋಧನೆ ಮಾಡಿದ ಮೊದಲ ನಗರ. 1921 ಏನಪ್ಪ ಅಂತಂದರೆ ಓಕೆ ದಯಾರಾಮ್ ಸಹನಿಯವರು, ಓಕೆ HD ದಯಾರಾಮ್ ಸಹನಿಯವರು ಏನು ಮಾಡ್ತಾರಪ್ಪ ಅಂದ್ರೆ ಇದನ್ನು ಸಂಶೋಧನೆ ಮಾಡ್ತಾರೆ. ದಯಾರಾಮ್ ಸಾಹನಿಯವರು ಇದನ್ನ ಸಂಶೋಧನೆಯನ್ನು ಮಾಡ್ತಾರೆ. ಇದು ಏನಪ್ಪ ಅಂತಂದ್ರೆ ಪಾಕಿಸ್ತಾನದಲ್ಲಿ ಕಂಡು ಬರ್ತಾ ಲಾಹೋರ್ ನದಿಯ ಎಡದಂಡೆಯಲ್ಲಿದೆ. ಐತಿ. ಓಕೆ ಇರಲಿ.
ಸೊ ಈ ಅರಪದಲ್ಲಿ ಏನಪ್ಪ ಅಂದ್ರೆ ಉಗ್ರಾಣಗಳು ಕಂಡು ಬರ್ತವೆ. ಸಂಕ್ಷಿಪ್ತವಾಗಿ ಇಷ್ಟು ಸಾಕು. ಇನ್ನು ಲೋಥಾಲ್ ಅಂತ ನಾವು ನೋಡ್ತೀವಿ, ಇದು ಕೂಡ ಏನಪ್ಪ ಅಂದ್ರೆ ಸಿಂಧೂ ನಾಗರಿಕತೆಯಲ್ಲಿ ಕಂಡು ಬರ್ತಾ. 1958ರಲ್ಲಿ ಏನಪ್ಪ ಅಂದ್ರೆ ಎಸ್ ಆರ್ ರಾವ್ ನಮ್ಮ ಕನ್ನಡಿಗ, ಶಿಕಾರಿಪುರ ರಂಗನಾಥ್ ರಾವ್ ಏನಪ್ಪ ಅಂದ್ರೆ ಸಂಶೋಧನೆ ಮಾಡ್ತಾರೆ. ಲೋಥಾಲ್ ಒಂದು ಏನಾಗಿತ್ತಪ್ಪ ಅಂದ್ರೆ ಅಡುಗು ಕಟ್ಟೆಯಾಗಿತ್ತು, ಜೊತೆಗೆ ಇದೊಂದು ಈ ಬಂದರಾಗಿತ್ತು. ಇದಕ್ಕೆ ಸಿಂಧೂ ನಾಗರಿಕತೆಯ ಮ್ಯಾಂಚೆಸ್ಟರ್ ಅಂತ ಕರಿತೀವಿ, ಯಾಕಂದರೆ ಇದು ಹತ್ತಿ ಬಟ್ಟೆಗೆ ಭಾಳ ಫೇಮಸ್ ಆಗಿತ್ತು. ಸಾಕು, ಸಂಕ್ಷಿಪ್ತವಾಗಿ ಇದರ ಕುರಿತು ಇಷ್ಟು ಸಾಕು. ಇನ್ನು ಮುಂದಿನ ಪ್ರಶ್ನೆಗೆ ಬನ್ನಿ ಸ್ನೇಹಿತರೆ. ಶಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ SRS ಇದರ ಪ್ರಕಾರ, ಇದರ 2026 ಪ್ರಕಾರ ಈ ಕೆಳಗಿನಲ್ಲಿ ಯಾವ ರಾಜ್ಯವು ಅತಿ ಹೆಚ್ಚು ಶಿಶು ಮರಣ ಪ್ರಮಾಣವನ್ನು ಹೊಂದಿದೆ? ಏನಪ್ಪ SRS ಇದ್ರ ಬಗ್ಗೆ ನಾನು ಮಾತಾಡಿದ್ದೇನೆ. ಇಂದಿನ ಕ್ಲಾಸ್ ಹೋಗ್ರಿ, ಈ ಲಾಸ್ಟ್ ಕ್ಲಾಸ್ ಅಲ್ಲ, ಅಚ್ಚೆ ಕ್ಲಾಸ್ ನೋಡ್ರಿ, ಈ ಲಾಸ್ಟ್ ಕ್ಲಾಸ್ ಅಚ್ಚೆ ಕ್ಲಾಸ್ ಯಾವುದೋ ಒಂದು ಕ್ಲಾಸಲ್ಲಿ ಇರಬೇಕು. SRS ಇದ್ರ ಬಗ್ಗೆ ನಾನು ಮಾತನಾಡಿದ್ದು ಏನೂ ಇಲ್ಲಪ್ಪ. ಇದೊಂದು SRS ಅಂತಂದ್ರೆ ಶಾಂಪಲ್ ರಿಜಿಸ್ಟ್ರೇಷನ್ ಸಿಸ್ಟಮ್ ಅಂತ ಕರಿತೀವಿ. ಇದು ಒಂದು ಪ್ರತಿ ವರ್ಷ ಏನು ಮಾಡ್ತಪ್ಪ ಅಂದ್ರೆ ಒಂದು ಜನಗಣತಿಯನ್ನು ಮಾಡ್ತದೆ. ಎಂಥ ಜನಗಣತಿ ಸರ? ಶಿಶು ಮರಣ ದರ ಆಗಿರ್ಬೋದು, ತಾಯಂದಿರ ಮರಣ ಪ್ರಮಾಣ ಆಗಿರ್ಬೋದು, ಓಕೆ, ಜನನ ದರ, ಮರಣ ದರ ಮುಂತಾದವುಗಳ ಕುರಿತು ಏನಪ್ಪ ಅಂದ್ರೆ ಸೊ ಇದು ಏನು ಮಾಡ್ತಪ್ಪ ಅಂತಂದ್ರೆ ಇದು ಈ ಗಣತಿಯನ್ನು ಮಾಡ್ತದೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅತಿ ಹೆಚ್ಚು ಯಾವುದಪ್ಪ ಅಂದ್ರೆ ಮಧ್ಯಪ್ರದೇಶ. ಅತಿ ಹೆಚ್ಚು ಹೊಂದಿದ್ದು ಯಾವುದಪ್ಪ ಅಂದ್ರೆ ಮಧ್ಯಪ್ರದೇಶ. ಮನೆ ಲಾಸ್ಟ್ ಕ್ಲಾಸಲ್ಲಿ ಸವಿವರವಾಗಿ ಹೇಳ್ತೀನಿ, ಅಲ್ಲಿ ಏನಪ್ಪ ಒಂದು ಹೋಗಿ ನೋಡ್ರಿ. ಸರ್, ಶಿಶು ಮರಣ ಅಂದ್ರೆ ಏನು? ಮೋಸ್ಟ್ ಇಂಪಾರ್ಟೆಂಟ್, ಇದು ಕ್ವಶನ್ ಕೇಳ್ತಾರೆ. ಶಿಶು ಮರಣ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ವರ್ಷದಲ್ಲಿ, ಎಷ್ಟು ವರ್ಷ? ಒಂದು ವರ್ಷದಲ್ಲಿ ಹುಟ್ಟಿರುವಂಥ 1000 ಮಕ್ಕಳಲ್ಲಿ, ಒಂದು ವರ್ಷದಲ್ಲಿ ಹುಟ್ಟಿರುವಂಥ 1000 ಮಕ್ಕಳಲ್ಲಿ, ಈ ಹುಟ್ಟಿರ್ತಕ್ಕ 1000 ಮಕ್ಕಳಲ್ಲಿ ಏನಪ್ಪ ಅಂತ ಇವು ಮೊದಲ ಬಡ್ಡೆ ಏನು? ಫಸ್ಟ್ ಬಡ್ಡೆ, ಮೊದಲ ಹುಟ್ಟು ಹಬ್ಬವನ್ನು ಅಥವಾ ಒಂದು ವರ್ಷ ತುಂಬುವ ಮೊದಲ ವರ್ಷ ತುಂಬುವ ಮೊದಲ ಮರಣ ಹೊಂದಿದ್ರ ಇದಕ್ಕೆ ನಾವೇನಂತ ಕರಿತೀವಿ? ಶಿಶು ಮರಣದರ. ಏನಿಲ್ಲ, ಒಂದ ಮಾತಲ್ಲೇ ಬೆಳೆಯಪ್ಪ, ಹುಟ್ಟಿರ್ತಕ್ಕಂಥ ಮಗು ಒಂದು ವರ್ಷದ ಒಳಗೆ ಸತ್ರ ಅದ ಶಿಶು ಮರಣದರ. ಎಷ್ಟಕ್ಕೆ? ಪ್ರತಿ 1000ಕ್ಕೆ. ಅರ್ಥಾತ ಅದೇ ಶಿಶು ಮರಣ ದರ. ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ. ಇವತ್ತಿನ ನಮ್ಮ ಕೊನೆಯ ಪ್ರಶ್ನೆ. ಸೊ ಏನಪ್ಪ ಅಂತಂದರೆ 2ನೇ ಪಂಚವಾರ್ಷಿಕ ಯೋಜನೆಯ ಈ ಕೆಳಗಿನಲ್ಲಿ ಯಾವ ಸಂಖ್ಯಾಶಾಸ್ತ್ರಜ್ಞ ವಿಚಾರಗಳನ್ನು ಆಧರಿಸಿದೆ? ಮೋಸ್ಟ್ ಇಂಪಾರ್ಟೆಂಟು. ಇಲ್ಲಿ ಸರಿಯಾದ ಉತ್ತರ ಏನಪ್ಪ ಅಂದ್ರೆ PC ಮೌಲೋಬಿಸ್ ಅಂತ ನಾವು ನೋಡ್ತೀವಿ. ಪ್ರಶಾಂತ್ ಚಂದ್ರ ಮೌಲೋಬಿಸ್. ಯಾರು ರೀ ಸರ್ ಇವರು? ಆಪ್ ಮಾಡಪ್ಪ, ಆಪ್ ಐತೆ, ಯಾವಾಗ ಮಾಡಿದೆ ಈಗ? ಓಕೆ, ನೋಡಿರಿ, ಈ PC ಮೌಲೋಬಿಸ್ ಅಥವಾ ಪ್ರಶಾಂತ್ ಚಂದ್ರ ಮೌಲೋಬಿಸ್ ಅಂತ ಕರಿತೀವಿ. ಇವ್ರು ಏನಪ್ಪ ಅಂತಂದ್ರೆ ಸೊ ಇವರ 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನಪ್ಪ ಇವರ ಸಂಖ್ಯಾಶಾಸ್ತ್ರನ ಆಧರಿಸಿದೆ. ಯಾರು ಸರ್ PC ಮೌಲೋಬಿಸ್? ಮೋಸ್ಟ್ ಇಂಪಾರ್ಟೆಂಟ್. ಇವ್ರು ನಾವೇನಂತ ಕರಿತೀವಿ ಅಂದರೆ ಭಾರತೀಯ ಸಂಖ್ಯಾಶಾಸ್ತ್ರ ಪಿತಾಮಹ ಅಂತ ಕರಿತೀವಿ. ಯಾರ್ಯಾರು? PC ಮೌಲೋಬಿಸ್. ಓಕೆ, PC ಮೌಲೋಬಿಸ್ ಯಾರಪ್ಪ ಅಂತಂದರೆ ಸೊ ಭಾರತೀಯ ಸಂಖ್ಯಾಶಾಸ್ತ್ರ ಪಿತಾಮಹ ಅಂತ. ಓಕೆ, ಭಾರತೀಯ ಸಂಖ್ಯಾಶಾಸ್ತ್ರದ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಯಾಕೆ ಕರಿತೀವಿ ರೀ ಸರ? ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ 1931 ಏನಪ್ಪ ಅಂದ್ರೆ ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ತಾರೆ. ಓಕೆ, ಇಂಡಿಯನ್ ಸ್ಟ್ಯಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಎಂಬ ಸಂಸ್ಥೆಯನ್ನು ಏನು ಮಾಡ್ತಾರಪ್ಪ ಅಂದ್ರೆ ಸ್ಥಾಪನೆಯನ್ನು ಮಾಡ್ತಾರೆ. ಇವರ ಜನ್ಮದಿನವನ್ನು ಜೂನ್ 29, ಇವರ ಜನ್ಮದಿನ ಬರ್ತ್ ಎನಿವರ್ಸರಿ. ಓಕೆ, ಬರ್ತ್ಡೇ ಏನಂತ ಅಷ್ಟೇ ಮಾಡ್ತೀವಿ ಅಂದ್ರೆ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರೀಯ ದಿನ ಅಥವಾ ಸೊ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಹಾಗಾದ್ರೆ ನೋಡಿ, ಇನ್ನೊಂದು ಕೊನೆ ಪ್ರಶ್ನೆ ಇದೆಯಾ ಅನಿಸುತ್ತೆ. ಓಕೆ, ಈ ಕೆಳಗಿನಲ್ಲಿ ಯಾವುದು ಇರಲಿ. ಓಕೆ, ಇದೇನಪ್ಪ ಅಂತಂದ್ರೆ ಇವತ್ತಿನ ಶಿಫ್ಟಿಂದಲ್ಲ. ಓಕೆ, ಇರಲಿ. ಇವತ್ತೇನಪ್ಪ ಅಂದರೆ 20 ಪ್ರಶ್ನೆಗಳು ಮುಗಿದು ಸ್ನೇಹಿತರೆ. ಅಂದರೆ 10 ಪ್ರಶ್ನೆಗಳು. ಇದು ಏನಪ್ಪ ಅಂತಂದರೆ 2025 ಫೆಬ್ರವರಿ 7ನೇ ತಾರೀಕು ನಡೆದಿರುವಂಥ 3ನೇ ಶಿಫ್ಟಿನ ಪ್ರಶ್ನೆ ಪತ್ರಿಕೆ ಇಲ್ಲಿಗೆ ಮುಗೀತು. ಓಕೆ, ಇದೇ ಥರನಾಗಿ ನಮ್ಮ ತರಗತಿಗಳು ಬೇಕು ಅಂತಂದ್ರೆ ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ಥರನಾಗಿ ನೀವು ಮಾಡ್ತಾಯಿದ್ದರೆ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಾಯಿದ್ರೆ ನಮಗಿನ್ನೂ ಭಾಳ ಖುಷಿಯಾಗುತ್ತೆ ಕ್ಲಾಸ್ ಮಾಡೋದಕ್ಕೆ. ಓಕೆ, ಜೈ ಹಿಂದ್.